ಈ ಮರಿ ಬಂದ್ಬಿಟ್ಟು ಶ್ರೀರಾಮ್ ಜಾಲ ಹೆಬ್ಬಳ್ಳಿ ಅಂತ ಆಡ್ತತನ. ಎಂಟಲ್ಯಾಗ ಹಾಕಿದ್ದ ಒಂದು ಕಣ ನಾ ಒಂದನೇ ಕಣ ಬೆಳ್ಳಿ ಗಜ ಆಯ್ತನ. ಎಂಟಲ್ಲೇ ಬೆಳ್ಳಿ ಗಜ ಆಯ್ತು. ಚಲೋ ಮರಿಗಳು ಕುಡಿದ್ದು ನಾ ಎಲ್ಲ ಚಲೋ ಮರಿಗಳು ಕುಡ್ದಾಗ ಎಲ್ಲವನ್ನು ಬಡ್ದನ. ಫಸ್ಟ್ ಸೆಕೆಂಡ್ ಕೋತನ. ಫಸ್ಟ್ ಆದ ಮರಿಗೆ ನಾವು ಹತ್ತಿರಲಿಲ್ಲ ನಮ್ಮ ಬೆಳ್ಳಿ ಗಜ ಸಾಕಂತೇಳಿ ತಗೊಂಡಿವನ. ತಂದೇವನ ಮರಿ ಕುರಿ ಇದ್ದಾಗಿಂದ ನಾವು ತೊಗೊಂಬಂದ ಹಲಲ್ಯಾಗ ಕಣ ಮಾಡಿದ್ವನ. ಹಲಲ್ಯಾಗ ಕಣ ಮಾಡಿ ಹಾಕಿದ್ದವ ಅಲ್ಲೇ ತೊಗೊಂಡು ಅಲ್ಲೇ ಕಣಕ್ಕೆ ಹಾಕಿದ್ದನ. ಫಸ್ಟ್ ಆತನ ಬರೀ ಒಂದು 5 ವರ್ಷದ್ದು ಐತನ. ನಿಮ್ಮ ಕಡೆ ಬಂದ ಕಡೆ ಬಂದ 4.5 ವರ್ಷ ಆತನ. ಇವಾಗ ನೀವು ಫಸ್ಟ್ ಕಣಕ್ಕೆ ಹಾಕಿದ್ರನ ಅಥವಾ ನಿಮ್ಗಿಂತ ಮುಂಚೆ ಕಣದ ಮರಿನ ಅದು? ನಮ್ಗಿಂತ ಮೊದ್ಲ ಕಣಕ್ಕೆ ಹಾಕಿಲ್ಲ. ನಾವು ತೊಗೊಂಡಿಂದ ಕಣಕ್ಕೆ ಹಾಕಿದ್ದಾನ. ಈಗ ಮೇಂಟೆನೆನ್ಸ್ ಯಾರು ಮಾಡ್ತಾರ ಮರಿನ? ಮೇಂಟೆನೆನ್ಸ್ ಇಲ್ಲೇ ನಮ್ಮ ಅಣ್ಣಾರದಾರನ, ಅವರು ಮಾಡ್ತಾರನ. ಇವಾಗ ಸ್ಟಾರ್ಟಿಂಗ್ ಈಗ ಟಗರ್ ಮರಿ ತೊಗೊಂಬಂದಿರೋಣ, ದುಡ್ಡು ಎಷ್ಟು ಕೊಟ್ಟು ತೊಗೊಂಬಂದಿರೋಣ? ನಾವು 21,000 ಕೊಟ್ಟು ತೊಗೊಂಬಂದಿದ್ವಿ. 21,000 ಕೊಟ್ಟು ತೊಗೊಂಬಂದು ಒತ್ತ ಹಾಕಿದ್ವಿ. ಒತ್ತ 3 ನಂಬರ್ ಆತನ. ಚಲೋ ಮರಿಗಳನ್ನೆಲ್ಲ ಬಡ್ದು 3 ಮರಿಯಾಗ ಬಂದು ಫಸ್ಟ್ ಆದ ಮರಿಗೆ ಹತ್ತಿರಲಿಲ್ಲ. 3 ನಂಬರ್ ಮಾಡ್ಕೊಂಡಿವಿ. ಹೊಳ್ಳಿ 2 ದಿನ ಬಿಟ್ಟು ಒಂದು ಕಣಕ್ಕೆ ಹಾಕಿದ್ವಿ. ಫಸ್ಟ್ ಆತನ ಕೂಲಿ ಕಣ ಫಸ್ಟ್ ಆತನ. ಫಸ್ಟ್ ಆಗಿಂದ ಬ್ಯಾಡ್ ನಮಗಿನ ಕಣ ಸಾಕಂತೇಳಿ 2 ಕಟ್ಕೊಂಡಿವನ. 2 21 ಕಣ ಹಾಕಿದ್ದು. 21 ಕಣನು ಫಸ್ಟ್ ಆತನ. ಹೊಳ್ಳಿ ಮತ್ತು 4ಲ್ಯಾಗ ಒಂದು 3 ತಿಂಗಳು ಬಿಟ್ಟು ತೆಗ್ದಿವನ. ಮರಿ ಯಾರು ಮೇಂಟೆನೆನ್ಸ್ ಮಾಡ್ತಾರೆ? ಮೇಂಟೆನೆನ್ಸ್ ನಮ್ಮ ಅಣ್ಣಾರ. ಇದಕ್ಕೆ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಿ ಡೈಲಿ ಮೇಂಟೆನೆನ್ಸ್ನ? ಇದಕ್ಕೆ ಇವ್ರಂಗೆ ನಾವು ಹಾಲು ಮೊಟ್ಟೆ ಗಿಟ್ಟೆ ಕೊಡಂಗಿಲ್ಲ. ರಾತ್ರಿ ಡೈಲಿ 2 kg 1 kg ಹುಳ್ಳಿ 1 kg ಗೋಧಿ ಕೊಡ್ತೇವನ. ಬಿಟ್ರೆ ಬೆಳಗ್ಗೆ 1 kg ಅಂಬ್ಲಿ ಕುಡಿತೈತನ. ತಾನ ಮುಗಿತಾನ. ಈಗ ಒತ್ತುಗಳು ಅಂತಂದು ಇರ್ತಾರಣ ಟಗರ್ ಮರಿಗೆ, ಅದಕ್ಕೆ ತನ್ನಿಂದ ತಾನ ಮನಸ್ಸಿಗೆ ಬಂದ್ರೆ ತನ್ನಿಂದ ತಾನ ತಿಂತಾನ ಒಂದಿನ. ಇಲ್ಲ ಅದಕ್ಕೆ ಮನಸ್ಸಿಗೆ ಬಂದಿಲ್ಲ ಅಂದ್ರೆ ಒಂದಿನ ಒತ್ತುದನ ಗುಟ್ಟು ಕಟ್ಟಿ. ಇವಾಗ ಟಗರ್ ಮರಿ ಬಡ್ದಿಸ್ಬೇಕಾದ್ರೆ ಟ್ಯೂಬ್ ಯೂಸ್ ಮಾಡ್ತಿರ್ತಾರೆ. ಮಾಡಂಗಿಲ್ಲ ಇದಕ್ಕೆ ಮಾಡಿದ್ರೆ ಆಡೋಲ್ಲಣ್ಣ. ಇದಕ್ಕೆ ಟಗರ್ ಮರಿಗೆ ಟ್ಯೂಬ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಏನು ಅವು ಆಡು ಮರಿ ಇದ್ದು ಅಂದ್ರಣ ಅವಕ್ಕೆ ಟ್ಯೂಬು ಎಲ್ಲ ಇಂಜೆಕ್ಷನ್ ಮೆಡಿಸಿನ್ ಅಂತಾರನ ಎಲ್ಲ ಸುಳ್ಳನ. ಅವು ಆಡು ಇದ್ದು ಅಂದ್ರೆ ಅವ್ರ ತಲೆಯಾಗ ಆಡ್ಬೇಕು ಅನ್ನೋದಿತ್ತು ಅಂದ್ರೆ ಅವು ಹೆಂಗಾದ್ರೂ ಆಡ್ತಾವನ. ನಾವು ಇದಕ್ಕೆಲ್ಲ ಮಾಡಿ ನೋಡೇವನ. ಇಂಜೆಕ್ಷನ್ ಮಾಡಿ ನೋಡೇವಿ, ಗುಳಿಗೆ ಹಾಕಿ ನೋಡೇವಿ. ಇದಕ್ಕೆ ಆಡ್ಬೇಕಂತ ದಿನ 3 ಕಡತ ಬಂದಿದ್ದಕ್ಕೆ 3 ಕಡತ ಯಾಕಡ್ದಾಗ ಏನು ಬಂದೈತೆ ನಾ ಕಣ ಫಸ್ಟ್ ಐತನ. ಯಾವ ಥರ ಆಡ್ತದೆ? 3 ಕಡತ ಇದು 1ನೇ ಕಡತ ಹೊಡೆದು ಒಲ್ಲೆ ಅಂತತನ. ಅದು ಮತ್ತೊಂದು ಕಡತ ಸಿಡಿ ಹೆಚ್ಚಿಂದ ಬರ್ತತನ. ಮತ್ತೊಂದು ಕಡತ 3 ಕಡತ ಬಂದಿನ ಟಗರ್ ಹೊಳಿಲ್ಲ ನಮ್ಮ ಫಸ್ಟ್. ಈಗ ಮರಿ ಕೆಲವೊಂದಿಷ್ಟು ಸಿಡಿ ಆಡ್ತಾವಣ, ಕೆಲವೊಂದಿಷ್ಟು ಎದಿ ಮ್ಯಾಗ ಆಡ್ತಾವ. ಸೊ ನಿಮ್ಮ ಮರಿ ಯಾವ ಥರ ಆಡ್ತದೆ? ನಮ್ಮ ಮರಿ ಎದಿ ಮೇಲೆ ಆಡಕ್ಕೆ ಬರಲ್ಲ. ಸ್ವಲ್ಪ ಅಡಿಸನಿ ಆಡ್ತಾರ. ಸಿಡಿನ ಅಡಿಸನಿನ ಮುಂದದು ಆಡಕ್ಕೆ ಬಂದಿಲ್ಲ. ಈಗ ಇಷ್ಟು ನೀವೆಲ್ಲರೂ ಸೇರಿ ಈಗ ಮರಿ ಮೇಂಟೆನೆನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಮರಿ ಜಾಸ್ತಿ ಯಾರು ನಚ್ಕೊಳಕಣ? ಈಗ ಕಾಮನ್ ಆಗಿ ತೊಗೊಂಡ್ರನ್ನ ಇವ್ರೊಬ್ಬರನ್ನ ತೊಗೊಂಡತನ. ಈ ಕಣದ ಮರಿ ಇವ್ರೊಬ್ರು ಆಡಿಸ್ತಾರನ. ಇನ್ನೊಬ್ರದಾರನ ಅವ್ರ ಕಂಪ್ನಿಗೆ ಬಾರನ ಇಬ್ರು ಆಡಿಸ್ತಾರ. ಈಗ ಹಾಲಲ್ಲಿ ಹಾಲಲ್ಯಾಗ 3 ಕಣ ಮಾಡೈತನ. 2ಲ್ಯಾಗ 21 ಕಣ. 4ಲ್ಯಾಗ 4 ಕಣ. ಇದ್ರಾಗ ಫಸ್ಟ್ ಪ್ರೈಸ್ ಎಷ್ಟಣ್ಣ? ಸೆಕೆಂಡ್ ಅಷ್ಟೇ, ಥರ್ಡ್ ಅಷ್ಟೇ? ಸೆಕೆಂಡ್ ಥರ್ಡ್ ಏನು ಭಾಳ ಆಗಿಲ್ಲ. ಅಷ್ಟೇ ಆಲ್ಮೋಸ್ಟ್ ಆಗಲ್ಲ. 1 2 3 ಆಗಿರೋ ಕಣ. ಉಳ್ಕಿದ್ದಷ್ಟು ಫಸ್ಟ್ ಅಣ್ಣ. ಈಗ ಕೆಲವೊಂದಿಷ್ಟು ಕಡೆ ಒಂದೊಂದು ಮರಿ ಸುರಿದ ಮರಿಗೆ ಆಡಂಗಿಲ್ಲಣ್ಣ. ಈಗ ಒಳ್ಳೇದು ಅಂದ್ರೆ ನೆಕ್ಸ್ಟ್ ಕಣಕ್ಕೆ ಅದು ಹಾಕಿದಾಗ ಅದಕ್ಕೆ ಆಡಂಗಿಲ್ಲ. ಸೊ ಈ ಮರಿ ಆಡ್ತೈತೆ ಹೆಂಗಣ್ಣ? ಆಡ್ತೈತೆ. ಒಂದು 3 ಬಿಟ್ಟು 4 ಬರೀ 4 ಕಣದಾಗ ಇದು ಒಳ್ಳೆ ಅಂದ್ರೆ 5ನೇ ಕಣದಾಗ ಟಚ್ ಆಗೈತೆ ಅಂದ್ರೆ ಅದು ಮರಿನ ಹೊಡಿತೈತೆ. ನಾವು ಆ ಮರಿನ ಹೊಡಿಬೇಕಂತೇಳಿ ಒಂದು 15 ದಿನ 1 ವಾರ ಏನು ಅನ್ಕೊಂಡಿರ್ತೇವಲ್ಲ, ಆ ಮರಿನ ಹೊಡೆದಾಗ ಕಣ ಮಾಡಿತ್ತೆ ನಾವು. ಸೊ ನಿಮ್ಗೆ ಈ ಕುರಿ ಪೀಡಿ ಬರ್ಬೇಕು, ಟಗರ್ ಮರಿ ಕಣಕ್ಕೆ ಸಾಕ್ಬೇಕಂತಂದು ಹೆಂಗೆ ಅನ್ತಾನೆ? ನಮ್ಗೆ ಇದ್ರಲಿಂದನ ಅನಿಸಿದ್ದನ. ಇದರ್ಲಿಂದನ ಇದೇನು ಓದಲ್ಲಿ ಏನು ಹೆಸರು ಮಾಡ್ಕೊಂತ ಬರತ್ತಲ್ಲ, ಇದರ್ಲಿಂದ ನಾವು ಕುರಿ ಪಿಡ್ ಮಾಡ್ಬೇಕು, ಕಟ್ಟಬೇಕು ಟಗರಿನ ಅಂತೇಳಿ ಇದರ್ಲಿಂದ ಕಟ್ಟಿದ್ದಾನ ಟಗರಿನ. ಕುರಿ ತರಬೇಕಾದ್ರೆ ನೀವು ಕಣಕ್ಕಂತ ತಗೊಂಬಂದ್ರೇನ ಅಥವಾ ಸಾಕಂತ ತಗೊಂಡ್ರಿ? ಕಣಕ್ಕೆ ಅಂತೇಳಿ ತಗೊಂಡಿದ್ದಾನೆ. ಅದ್ರ ಆಲ್ಮೋಸ್ಟ್ ಮೊದ್ಲಿಕ್ಕದು ಭಾಳ ಟಗರ್ ಕಟ್ಟಿದ್ವನ. ಅವು ಕಣಕ್ಕೆ ಹಾಕಿದ್ ಬಿಟ್ಲೆ ಎಣ್ಣೆ ಎತ್ತಲಂಗೆ ಓಡೋಗೋದು, ಅದನ್ನು ಮಾಡೋದು ಇದು ಮಾಡೋದು ಮಾಡತ್ತಿದ್ವನ. ಇದೊಂದು ಗ್ರೂಪಿಗೆ ಹಾಕಿದ್ರನ. ಇದನ್ನು ಹಿಂಗೆ ಟಗರಿನ ಪೀಡಿಂದ ಗ್ರೂಪಿಗೆ ಹಾಕಿದ್ರ ನಾ ಫೋನ್ಯಾಗ. ಟಗರ್ ಏನೋ ಚಂದ ಐತಿ ಅದ, ಆಡಿದ್ರೆ ಆಡಲಿ ಓಡಿದ್ರೆ ಓಡಲಿ ಅಂತೇಳಿ ತೊಗೊಂಡು ಬಂದಿದ್ದಾನ. ತೊಗೊಂಡು ಬಂದು ಅವತ್ತ ಕಣಕ್ಕೆ ಹಾಕಿದ್ವಿ ನಾವು. 3 ನಂಬರ್ ಹಾಕೋಣ ಫಸ್ಟ್ ಕಣ. ಅಲ್ಲಿ ಊರಿಗೆ ಬಂದಿಲ್ಲ ನಾ, ಅಲ್ಲಿಂದಲ್ಲಿ ಡೈರೆಕ್ಟ್
ಸೊ ಇದ್ರದ್ದು ರನ್ನಿಂಗ್ ಅದೆಲ್ಲ ಹೆಂಗೆ ಕಟ್ಟಕ್ಕೆ ರನ್ನಿಂಗ್ ಅದು ಡೈಲಿ ಹೋಯ್ತಾರ ನಾ ಹುಡುಗರು ಅದಾರ ಸಣ್ಣ ಸಣ್ಣ ಹುಡುಗರನ್ನ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಯ್ತಾರ. ಇಲ್ಲ ಬೇಡ ಇದಲ್ಲ ಏನಿಲ್ಲ ಸಣ್ಣ ಸಣ್ಣ ಹುಡುಗರನ್ನ 4ನೇ 5ನೇ ಶಾಲೆ ಹೋಗ್ತಾರನ ಅವ್ರು ಹೋಯ್ತಾರೆ. ಸ್ಕೂಲ್ ಶಾಲೆಗೆ ಅಡ್ಡಾಡ್ಸ್ತಾರೆ, ಅಡ್ಡಾಡ್ಸ್ಕೊಂಡ್ಬಿಡ್ತಾರೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡೈಲಿ ವಾಕಿಂಗ್ ಹೋಯ್ತಾರ. ನಾ ಈಗ ಕೆಲವೊಂದಿಷ್ಟು ಮರಿ ವೇಟ್ ಇರಂಗಿಲ್ಲ, ವೇಟ್ ಬರಕ್ಕೆ ಏನು ತಿಳಿಸ್ತೀರಿ ನೀವು ಮರಿಗೆ? ಇದಕ್ಕೆ ಏನು ನಾವು ಹಂಗೆ ವೇಟ್ ಮಾಡ್ಬೇಕು ತೂಕ ಮಾಡ್ಬೇಕು ಅಂತೇಳಿ ಒಂದೇ ನಾನು ಇದು ಮಾಡಿಲ್ಲ. ಅದು ಏಟ್ ತಿಂತಲ್ಲ ಅಷ್ಟ ಮೇಂಟೈನ್ ಮಾಡ್ಕೊತ ಬಂದ್ಬಿಟ್ಟೇವೆ ನಾವು. ತೂಕ ಮಾಡಿ ಆಡಂಗಿಲ್ಲ. ಮತ್ತು ನಾವು ಮಂದಿ ಹಂಗೆ 2 ಲೀಟ್ರ್ ಹಾಲು ಹಾಕಿನಿ, 3 ಲೀಟ್ರ್ ಹಾಲು ಹಾಕಿನಿ, ಗೋಡಂಬಿ ಉತ್ತತ್ತಿ ತಿನ್ಸಿನಿ ಏನಿಲ್ಲ. ಆ ತಿಂದಿದ್ದಾನ ಆ ಗೋಧಿ ತಿಂತತೆ ಗೋಧಿ ತಿನ್ನಿಸ್ತೇವೆ, ನಾವು ಹುಳ್ಳಿ ತಿಂತತೆ ಹುಳ್ಳಿ ತಿನ್ನಿಸ್ತೇವೆ. ಹಾಲದು 1 ದಿನ ಹಾಕಿಲ್ಲ ನಮ್ಮ ಎರಡಲ್ಲಾಗ ಕೊಟಬಾಯಿ ಕಣಕ್ಕೆ ಹಾಕಿದ್ದನ. ಇದನ್ನು ಕೊಟಬಾಯಿ ಕಣಕ್ಕೆ ಹಾಕಿದಾಗ ಅವತ್ತು ಹೊಳಿತನ ಇದೊಂದು ಮರಿ, ಒಂದು ಮರಿ ಹೊಳಿತನ. ಇನ್ನೊಂದು ಕಣ ಇಲ್ಲಿ ಇದ್ರ ಕಡೆ ಹಾಕಿದ್ದನ, ಈ ಕಡೆ ಕಲಗಟ್ಟಿ ಕಡೆ ಎಲ್ಲೊಂದು ಮರಿ ಹೊಳಿತನ. ಆ ಮರಿ ಆರ್ಲ್ಯಾಗ ಏಕ ಟಾಪ್ ಇತ್ತನ. ಅದು ಆರ್ಲ್ಯಾಗ ಏಕ ಈ ಕಡೆ ದಾವಣಗೆರೆ ಭಾಗ, ಈ ಕಡೆ ಗೋಕಾಕ್ ಭಾಗದಾಗ ಏಕ ಟಾಪ್ ಇತ್ತನ. ಅದು ಆ ಮರಿ ಹೊಡೆಸ್ಬೇಕಂತೇಳಿ ಸೌದತ್ತಿ ಕಣ ಇತ್ತನ. ಸೌದತ್ತಿ ಕಣದಾಗ ಅದೊಂದು ಮರಿ ಹೊಡೆದ್ರೆ ಸಾಕಂತೇಳಿ ಹಾಕ್ಕೊಂಡು ಹೋದಿವನ. ಎಳಕ್ಕಿತ್ತನ ಆರ್ಲಾಗೆ ಒಂದು 2-2.5 ತಿಂಗಳಾಗಿತ್ತಾನ. 2ನೇ ರೌಂಡ್ ಕೊಡ್ತಾನ. ಅದಕ್ಕೆ 2ನೇ ರೌಂಡ್ ಕೊಡ್ತಾನ. ಮುಗುನೆಯಿಂದ ರಗತ್ ಬರತ್ತಾನ ಟೆಗ್ರಿಗೆ. 2 ಹೊತ್ತಕ್ಕೆ ಒಂದು ಮುಗುನೆಗಿಂದ ಬಾಯಿ ಐತಿ ಬಿದ್ದು ಮುಗುನೆಯಿಂದ ರಗತ್ ಬರತ್ತಾನ ಹೊಡಿತಾನ ಆ ಟೆಗ್ರಿನ. ಈಗ ಮರಿ ಸ್ಪೀಡ್ ಹೆಂಗೆ ಆತಾನೆ ಕಣದಾಗ ಆಡ್ಬೇಕಂದ್ರೆ? ಓವರ್ ಸ್ಪೀಡನ. ನೀನ ನಾನ 2 ಬೇಡ 3 ಹೊಡ್ತಾನ. ನೀನ ನಾನ ಅಂದ್ಬಿಡ್ದ. 4ನೇ ಕಡೆ ಫಸ್ಟ್ ಮತ್ತು 3 ಕಡತ ಆಡಿಂದ 4ನೇ ಕಡತ. ಮತ್ತು ಯಾವ ಇದ್ರಿಗೆ ಮರಿ ನೋಡ್ತಾನ, ಇದ್ರಿಗೆ ಮರಿ ಮತ್ತು ಸ್ಲೋ ಬಂದು ಸ್ಲೋ ಆಗ್ತಾನ. ಮತ್ತು ಅವ ಸ್ಪೀಡ್ ಬಂದಂದ್ರೆ ಕಲಾಸ್ತಾನ. ಬದುಕಿಲ್ಲ ಟೆಗ್ರ ಬದುಕಿಲ್ಲ. ಇವಾಗ ಮರಿ ಏನು ವೇಟ್ ನೋಡಿ ಆಡ್ತಾನ ಹಿಂಗೆ? ಏನಿಲ್ಲ ನಾ ಅದ್ರ ವೇಟಿಗೆ ಅದ್ರ ತೂಕಕ್ಕೆ ಸಂಬಂಧ ಇಲ್ಲ. ಅದು ಇದ್ರಿಗೆ ಮರಿ ಹೆಂಗೆ ಜೋರು ಬಂತ ಜೋರನ ಕಲಾಸ. ಸ್ಲೋ ಬಂತಂದ್ರೆ ನಾನು ಕರ್ಕೊಂಡು ಆಡ್ತಾನ. ಇಲ್ಲ ಅದೇ ಸ್ಪೀಡ್ ಬಂತಂದ್ರೆ ಕಲಾಸ್ತಾನ. ಮತ್ತು 4ನೇ ಹೊಡ್ತಾ ಬದುಕಿಲ್ಲ, ನಾನು ಟೆಗ್ರ ಬದುಕಿಲ್ಲ. ಇವಾಗ ಅಲ್ಲ ಕೆಲವೊಂದಿಷ್ಟು ಮರಿ ವೇಟ್ ನೋಡಿ ಆಡ್ತಿರ್ತಾವ. ಈಗ ವಜ್ಜ ಬಂತಂದ್ರ ಎದುರು ಓಡೋಗೋದು ಈ ಥರ ಏನ್ರ? ಇಲ್ಲ ಎದುರಿಗಿದ್ರಿ ಅದ್ರ ತಲೆಯಾಗಣ ನಾ ಇದಕ್ಕೆ ಒಲ್ಲೆ 1ನೇ ರೌಂಡ ಒಲ್ಲೆ ಅಂದ್ಬಿಡ್ತಾನ. ಮತ್ತು ಇದಕ್ಕೆ ಮನಸ್ಸಿಗೆ ಬಂದು ಮತ್ತೆ 2 ಕಡತ ಬಂದಿದ್ದಕ್ಕಾರ ಯಾರು ಮತ್ತೆ 2 ಕಡತ ಬೇಡ 3ನೇ ಕಡತ. ಮತ್ತು ಅದು ಕಣ್ಣಿಗೆ ಕಾರಣದು ಬಂತಂದ್ರೆ ಸಿಡಿ ಜೋರದು ಬಂತು, ಅಡಿ ಸಣ್ಣದು ಜೋರು ಬಂದಿದ್ದಕ್ಕಾರ ಯಾರು ಕಲಾಸನ 4ನೇ ಕಡತ. ಚಲೋ ಮರಿ ಹೊಳಿಲ್ಲ ಯಾವತ್ತು ಎಂಥ ಮರಿ ಓದ್ತಾನ ಏನು ಗೊತ್ತಿಲ್ಲಾರ ಹಾಕಿರ್ತಾರಲ್ಲ ಅಂತಿಂಥ ಮರಿ. ಈಗ 1ನೇ ಕಣ ಹಾಕಿರ್ತಾರ ಅಂಥ ಮರಿಗಿದು ಓಡ್ ಬರ್ತಾನ. ಮತ್ತು ಟಾಪ ಏಕ ಹೆಸರು ಮಾಡಿ ಟೆಗ್ರಿಗೋದು ಅದ್ರ ಜೀವನದಾಗ ಹೊಳಿಲ್ಲ. ಅದ್ರ ಹೆಸರು ಮಾಡಿ ಟೆಗ್ರಿನ ಮೇಲೆ ಅಂತೂ ಅದ್ರ ಜೀವನದಾಗ ಅದು ಹೊಳಿಲ್ಲ. ಇವಾಗ ಎಷ್ಟು ಕಣಗಿದೆ ತಣ ಇದು? ಇದು 48-50 ಕಣ ಮಾಡಿರ್ಕಣ. ಟಾಪ್ ಮಾಡ್ಕೊಂಡು ಅವನು ಬಿಟ್ಟು ಟಾಪ್ ಮರಿಗಳು ಮಾತ್ರ ಯಾವನು ಬಿಟ್ಟಿಲ್ಲ. ಹಿಂದೂ ಬಿಟ್ಟಿಲ್ಲ, ಮುಂದೂ ಬಿಟ್ಟು ಕೊಡೋದಿಲ್ಲ. ನಾವು ಅನ್ಕೊಂಡ್ರಿ ಇಂಥ ಮರಿ ನೋಡಿಸ್ಬೇಕಪ್ಪ ಅಂತೇಳಿ ಒಂದು ವಾರ ಏನು ನಾವು ಮಾತಾಡ್ಕೊಂಡಿರ್ತೀವಲ್ಲ ಅಂಥ ಟೆಗ್ರಿನ ಅದು ಎಂದೂ ಬಿಟ್ಟು ಕೊಟ್ಟಿಲ್ಲ. ಅಂಥ ಟೆಗ್ರಿನ ಹೊಡೆದ ನಮಗೆ ಹೆಸರು ಮಾಡಿಕೊಡ್ತಾರೆ. ಈಗ ಕೆಲವೊಂದಿಷ್ಟು ಮರಿಗಳನ್ನ ಈಗ ಟಾಪ್ ಮರಿ ಅಂತ ಇಟ್ಕೋರಿ. ಇದು ನೆಕ್ಸ್ಟ್ ಕಣಕ್ ಹಾಕ್ಬೇಕಂದ್ರೆ ಕೆಲವೊಂದಿಷ್ಟು ಮಂದಿ ಫೋನ್ ಹಚ್ಚಿ ಹೇಳ್ತಿರ್ತಾರೆ, ನೀವು ಮರಿ ಹಾಕಂಗಿಲ್ಲ, ನೀವು ಹಾಕಿರಿ ನಾವು ಹಾಕಂಗಿಲ್ಲ, ಅಲ್ಲಿ ನೀವು ತೆಗಿರಿ ಅಂತ ಹೇಳ್ತಿರ್ತಾರೆ. ನಿಮ್ಗೆ ಆ ಥರ ಯಾರು ಫೋನ್ ಮಾಡಿ ಹೇಳ್ಯಾರ? ಭಾಳ ಮಂದಿ ಹೇಳ್ಯಾರ. ಭಾಳ ಮಂದಿ ಹೇಳ್ಯಾರ. ನೀನೇರ ಮಾಡ್ಯಾರನ ಭಾಳ ಮಂದಿ ಗೊತ್ತಿಲ್ಲ. ನೀವು ಬೆಳಿಗ್ಗೆ ಕಣಕ್ಕೆ ನಾವು ಹಾಕ್ತೇವಂದ್ರೆ ನೀವು ಹಾಕ್ತೇವಂದ್ರೆ ನಾವು ಹಾಕಂಗಿಲ್ಲ, ಇಲ್ಲ ನಾವು ಹಾಕ್ಕೊಂತೀವಿ, ಇಲ್ಲ ನೀವು ಹಾಕೋರಣ ಅಂತ ಹೇಳ್ತೇವೆ. ನಾನು ನಮಗೆ ಕಣ ಮಾಡ್ಬೇಕು, ಕಣಕ್ಕೆ ಹಾಕ್ಬೇಕು, ಬೈಕ್ ಹೊಡಿಬೇಕು ಆಸಕ್ತಿ ಇಲ್ಲ. ಹೆಸರು ಮಾಡೈತನ ಮರಿ ಆರಾಮ ಕಣಕ್ಕೆ ಹಾಕ್ಲಿ ಬಿಡ್ಲಿ ನಮ್ಗೆ ಒಂದೇ ಕರ್ತಕ್ಕೆ ಹೊಡ್ಬಿಟ್ಟು ಟೆಗ್ರ. ಅದ್ರ ಮ್ಯಾ ಪ್ರೇಮ ಯಾವತ್ತೂ ಕಡಿಮೆ ಆಗೋಲ್ಲ. ಅದ್ರಲಿಂದ ಬೆಳೆದೇವೆ ಅಂದ ಬಳಕ ಅದು ಆಡ್ಲಿ ಓಡ್ಲಿ ಅದ್ರ ಮ್ಯಾಲ ಪ್ರೇಮ, ಅದ್ರ ಮ್ಯಾಲ ಪ್ರೇಮ. ನಾನು 5 ಲಕ್ಷ ಕೊಟ್ಟಿಲ್ಲ ಮರಿ ನಾವು. ಮತ್ತೆ 4ಲ್ಯಾಗಣ 1ನೇ ಕಣಕ್ಕೆ ಹಾಕಿದಾಗ 4-5 ಲಕ್ಷ ಕೊಡ್ತೇವೆ ಅಂದ್ರೂ ನಾವು ಟೆಗ್ರಿನ ವ್ಯಾಪಾರ ಮಾತಾಡಿಲ್ಲ. ವ್ಯಾಪಾರಕ್ಕೆ ಯಾರು ಕೇಳಿದ್ರು ಟೆಗ್ರ ಸೂಟಕ್ಕೆ ಕೊಡೋದಿಲ್ಲ ಅಂತೇಳಿ ನಾವು. ಅಲ್ಲಣ್ಣ ಈಗ 20,000 ಕೊಟ್ಟು ಮರಿ ತಗೊಂಬಂದೇನೆ ಅಂತ ಹೇಳಿದ್ರಿ. ಇವಾಗ 4 ಲಕ್ಷ ಕೊಡ್ತೇನೆ ಅಂದ್ರೆ ಮರಿ ಕೊಟ್ಟಿಲ್ಲ ಅಂದ್ರೆ? ಇಲ್ಲಣ್ಣ ಇವರೇ ಮನಿ ಮಾಲಕ್ 2 ಗಂಡು ಮಕ್ಕಳನ್ನ, ಈ ಮನಿಗೆ 2 ಗಂಡು ಮಕ್ಕಳನ್ನ ಇದೊಂದು ಹಿಡಿದ್ರೆ 3 ಮಂದಿ ಗಂಡು ಮಕ್ಕಳು ನಮ್ಗೆ ಕೊಡೋದು ಬೇಡ ಅಂತಾರೆ. ನಾವು ಹೊರದು ಒಂದು ಮಗನಂದು ಇದು ಮಾಡೈತಲ್ಲ ಹಂಗಾಗಿ ಕೊಡಂಗಿಲ್ಲ. ನನಗೆ 2 ಅಲ್ಲಿ ಗಂಡು ಮಕ್ಕಳು 3 ಮಂದಿ ಗಂಡು ಮಕ್ಕಳು ಅಂತೇಳಿ ನನ್ನ ವಿಚಾರ ನಾ ಕೊಡಂಗಿಲ್ಲ ಅಂತಾರು. ಮತ್ತು ಅವ್ರೇನು ಸಾಕಷ್ಟು ಇದ್ದಾರದು ಏನಲ್ಲ, ಬಡವ್ರು ದುಡ್ಕೊಂಡು ತಿನ್ನೋರು ಆದರೂ ಕೊಡಂಗಿಲ್ಲ. ಇದೊಂದು ಟಗರು ಏನು ನಮ್ಗೆ 3ನೇ ಮಗ ಅಂತೇಳಿ ಸಾಕ್ಯವಲ್ಲ, ಇಷ್ಟ ಇದ್ದು ಬಿಡಿ ನಮ್ಗೆ ಅಂತಾರೆ. ನಾವು ಇವಾಗ ರೀ ಮರಿ ಸಾಕ್ಬೇಕಂತ ಕೆಲವೊಂದಿಷ್ಟು ಮನೆ ಒಳಗೆ ಹೇಳ್ತಿರ್ತಾರ, ಮರಿ ಸಾಕಿರ ಹಾಳಾಕಾರ, ಮರಿ ಸಾಕೋದು ಬೇಡ, ಉಡಾತನಕ್ಕೆ ಬೀಳ್ತಾರ ಅಂತ ಹೇಳ್ತಿರ್ತಾರೆ. ಮನೆ ಒಳಗೆ ಸಪೋರ್ಟಿಂಗ್ ಹೆಂಗೈತಿ? ಮನೆ ಒಳಗೆ ಸಪೋರ್ಟಿಂಗ್ ಅಂದ್ರೆ ಈಗ ಉಡಾಗಿರಿ ಅಂದ್ರೆ ಇದನ್ನ ಮಾಡಿ ಹಾಳಾಗೋ ಬದ್ಲಿ ಒಂದು 20,000 ಬಂಡವಾಳ ಹಾಕಿ ಇಂಥದೊಂದು ಟಗರ್ ತಂದ ಮೇಯಿಸಿ ಏನಣ್ಣ ಇಂಥದೊಂದು ಟಗರ್ ತಂದು ಕಟ್ಟಿದ್ವಿ.
ಏನು ಹುಲ್ಲು ತರ್ಬೇಕಾ ಅವು ಕಾಳು ತರ್ಬೇಕಾ ದುಡ್ದು ಹಾಕಿ ಸಾಕಿ ಇದು ಮಾಡ್ತೇವೆ ಎಲ್ಲ ನಾವು ಹಂಗೆ ಇದು ಮಾಡ್ಕೊತ ಹೊಂಟ್ರೆ ಅವ್ರು ಇವ್ರು ಕೂಡ ಅಡ್ಡಾಡ್ಕೊತ ಇದನ್ನೊಂದು ಸಾಕಿದ್ರೆ ಅವ್ರು ಇದು ಮಾಡಕ್ಕೆ ದೋಸ್ತಿ ಮಾಡಾಕದು ಹತ್ತಲ್ಲ ಇದ್ರ ಫೀಡ್ ಆಗಿ ಇಂಥವ್ನ ಮನ್ಯಾಗ ಮರಿ ಐತೆ ಅಂದ್ರೆ ಅಂಥವ್ನ ಕೂಡ ದೋಸ್ತಿ ಬೆಳೆಸ್ತಾನೆ ಇದರಾಗ ದೋಸ್ತ್ ಇದ್ದಾವ ದುಶ್ಮನ್ ಅಕ್ಕಣ್ಣ ದುಶ್ಮನ್ ಇದ್ದಾವ ದೋಸ್ತ್ ಅಕ್ಕಣ್ಣ ಇದ್ರಾಗ ಅಂತಿಂಥ ದುರ್ಚಟಕದು ಬೀಳುದಿಲ್ಲ ಇಂಥ ಟಗರು ಒಂದು ಟಗರು ಸಾಕಿದ್ರೆ ಅಂತಿಂಥ ಚಟಕದು ಬೀಳಂಗಿಲ್ಲ ಈ ಮನೆ ಒಳಗೆ ಸಪೋರ್ಟ್ ಹೆಂಗಂಟ ಮರಿ ಇದಕ್ಕೇನು ಏನು ನಮ್ಮ ಅಂತಕ್ಕೆ ಇವತ್ತಿಲ್ಲ ಕಾಳು ತರಾಕ ರೊಕ್ಕಿಲ್ಲ ಅಂದ್ರೆ ತಂಬರ್ತಾರನ ಇವತ್ತು ನಮಗೆ ಇದಕ್ಕೆ ಟಗರಿಗಿಂತ ಅದು ಮಾಡಿಡಂದ್ರೆ ಅಂತದ್ದು ಮಾಡಿಡ್ತಾರನ ಟಗರು ನಾವು ಇವತ್ತು ಕಣಕ್ಕೆ ಹಾಕ್ಬೇಕಂದ್ರೆ ಹಾಕ್ರಂತಾರನ ಇಲ್ಲ ಬೇಡ ಇವಾಗ ಸ್ಟಾರ್ಟಿಂಗ್ ಎಲ್ಲ ಕಣಕ್ ಹಾಕ್ಬೇಕಂದ್ರ ಎಲ್ಲ ಅಡ್ಡಾಡ್ತಿರ್ತಾರಣ ಊರಾಗ ಮಂದಿ ಅಂತಿರ್ತಾರ ಏನೋ ನಿನ್ ಮಗ ಕಣಕ್ ಅಂತ ಬರೀ ಅಡ್ಡಾಡ್ತಾನ ಕೆಲಸ ಬೋಗ್ಸಿಲ್ಲ ಅಂತ ಮಾತಾಡ್ತಿರ್ತಾರ ಆ ಟೈಮ್ ಒಳಗ ಮನಿ ಒಳಗೆ ಹೆಂಗ ಇರ್ತೈತಿ ಮನೆ ಒಳಗಂದ್ರೆ ಇನ್ನ ಮನ್ಯಾಗ ಗೊತ್ತಿರ್ತತನ ಅವ್ರ ನಮ್ಮ ಮಕ್ಳು ಹೆಂಗ ಅನ್ನೋದು ಮನ್ಯಾಗ ಗೊತ್ತಿರ್ತತನ ಹೊರಗನೆ ಯಾರ ಬಗ್ಗೆ ತಲೆ ಕೆಡಿಸೋದಿಲ್ಲ ನಾವು ತಡೆಯವ್ರು ನಿಂತಿರ್ತಾನಪ್ಪ ನಮ್ಮ ಮಕ್ಳು ಅವ್ರ ಇವ್ರಂಗ ಅಲ್ಲಿ ಹೋಗಿ ಸಿಗರೇಟ್ ಸೇರಿದ್ನಿ ಸೇರೆ ಕುಡಿದ್ನಿ ಅದನ್ನ ಮಾಡೀನಿ ಇದನ್ನ ಮಾಡೀನಿ ಎಲ್ಲ ನಮ್ಮ ಮಕ್ಳು ಮನಿ ಟಗರು ಮರಿ ತೊಗೊಂಡು ಕಣಕ್ಕೆ ಹೋದ್ರ ಬಂದ್ರ ಮನ್ಯಾಗ ಕಟ್ರ ಮುಕ್ಕೊಂಡ್ರ ಒಂದು ದಿನದ ದನ ಅದೇನು ಬ್ಯಾರೆಲ್ಲ ಮೂಕ್ ಪ್ರಾಣಿಗೆ ಮಾಡಿದ್ರೆ ಬ್ಯಾರಲ್ಲ ನಮಗೆ ಮಾಡಿದ್ರೆ ಬ್ಯಾರಲ್ಲ ಅಂತೇಳಿ ಮನ್ಯಾಗ ತಿಳ್ಕೊಂತಾರ ಆ ಮರಿ ಬಗ್ಗೆ ಏನು ಅನ್ಸತ್ತಣ್ಣ ನಿಮ್ಗೆ ಸದ್ಯಕ್ಕೆ ನಮಗೊಂದು ಮನೆ ಮಗನಂಗೆ ಐತೆ ನೋಡಣ್ಣ ನಾವು ಹೆಂಗಣ ಈಗ ಹಂಗೆ ಈಗ ನಮ್ಮ ತಮ್ಮ ಹೆಂಗಣಲ್ಲ ಹಂಗೆ ನೋಡೋಣ ತಮ್ಮನ ಥರ ಏನಣ್ಣ ತಮ್ಮ ಇದ್ದಂಗೆ ಈಗ ಅದ್ರದ್ದು ಬಂದಿರೋ ಪ್ರೈಸಿಂದ ಎಷ್ಟು ಕನ್ನಡ ಆಯ್ತಲ್ಲ ಎಷ್ಟು ದುಡ್ಡು ಬಂದಿರ್ಬೋದು ದುಡ್ದತನ ಭಾಳ ದುಡ್ದತನ ಅದೇನು ದುಡ್ದಿದ್ದದು ಏನು ಲೆಕ್ಕ ಹಾಕಂಗಿಲ್ಲ ಅದು ಹೆಸರು ಮಾಡೈತಲ್ಲ ಇದ್ರ ಅಭಿಮಾನಿಗಳು ಹೆಂಗದಾರ ಹೇಳ ಡೈಲಿ ಅನ ಒಂದು 6-7 ತಿಂಗಳಾತನ ಡೈಲಿ 3-4 ಮಂದಿ ಬರ್ತಾರಣ್ಣ ಡೈಲಿ. ಮತ್ತು ದಾವಣಗೆರೆ, ಹರಿಹರ, ಶಿವಮೊಗ್ಗ, ರಾಣಿಬೆನ್ನೂರು, ಧಾರವಾಡ, ಹುಬ್ಳಿ ಎಲ್ಲರೂ ಡೈಲಿ 4 ಮಂದಿ ಬರ್ತಾರೆ. ನಾವು ಫೋಟೋ ತಗೊಂತಾರೆ, ವಿಡಿಯೋ ಮಾಡಿ ನಾವು ಅವ್ರಿಗೆ ಹಂಗೆ ಮರಿ ಹಿಡ್ಕೋಬೇಡ್ರಿ, ಇಡುವೆ ಇದು ಮಾಡಬೇಡ್ರಿ ಅನ್ನೋಂಗಿಲ್ಲ ಏನಿಲ್ಲ. ಹಿಡ್ಕೊಂಡಕ್ಕಿರಿ ಹಿಡ್ಕೊಂಡೋರಿ, ಫೋಟೋ ಹೊಡ್ಸೋರಿ, ವಿಡಿಯೋ ಮಾಡ್ಕೋರಿ, ಹಿಂಗೆ ನಾನು ಮುಟ್ಟಿಸ್ಕೊಡಂಗಿಲ್ಲ ಅನ್ನೋಲ್ಲ. ಎಲ್ಲರಿಗೆ ಬೇಕಾದವ್ರಿಗೆ ಎಲ್ಲರಿಗೆ ಮುಟ್ರಿ, ಫೋಟೋ ಹೊಡ್ಸ್ಕೊಂಡೋರಿ ಅಂತೇವೆ. ನಾವು ದುಡ್ಡಿಗೆ ಮಾತು ಕೊಟ್ರಲ್ರಿ, ನಮ್ಗೆ ಆಟ ಬೇಕಂತ ಹೇಳಿದ್ವಿ. ಅವ ರೊಕ್ಕಕ್ಕದು ಇದು ಮಾಡಾರ ಟಗರ್ ಕಟ್ಟಂಗಿಲ್ಲ ರೀ. ಇದನ್ನು ಅವ್ರ ದುಡಿಮೆನ ಅವ ದುಡಿತಾವ, ಅವ ತಿಂತಾವನ. ನಾವು ಕೈಲಿಂದ ಹಾಕಿ ಮೆಸಂಗಿಲ್ಲ ನಾವನ್ನ, ಅವು ದುಡಿದಿದ್ದ ಅವು ತಿಂತಾವನ. ಇವಾಗ ಕೆಲವೊಂದಿಷ್ಟು ಮಂದಿ ತಿಂಡಿ ಮ್ಯಾಗ ಟಗರ್ ಮತ್ತೆ ತಗೊಂಡು ಸಾಕ್ತಾರಣ. ಸೊ ಅಂಥವ್ರಿಗೆ ಏನು ಹೇಳ್ತಾರೆ? ಅದು ಅವ್ರವ್ರು ಇದು ಅದ, ಅವು ಬಾಯಿ ಇಲ್ಲದೋನ. ಈಗ ನೀವು ಬಾಯಿ ಇದ್ದಾರನ ನಾವು ಮಾತಾಡ್ತೇವೆ, ನಿನ್ನ ಟಗರ್ ಹೊಡೆಸ್ತಾನ ಅಂತೇಳಿ. ಅವು ಬಾಯಿ ಇಲ್ಲದೋನ ಅವಕ್ಕೇನು ಗೊತ್ತಾನ? ಅದು 5 ಲಕ್ಷ ಕೊಟ್ಟು ನಾನು ನಿನ್ನ ತಗೊಂಡು ಮರಿತಮ್ಮನ್ನೇ 5 ಲಕ್ಷ ಕೊಟ್ಟು ತಂದಿದ್ದು ನಿನಗೆ ಗೊತ್ತಿರ್ತಾನ, ಟಗರಿಗೆ ಗೊತ್ತಿರೋದಿಲ್ಲ. ಈ 20,000 ಕೊಟ್ಟು ಒಂದು ಚೆನ್ನಾಗಿರ್ಪಟ್ಟೆ ಮರಿ ತಂದಿರ್ತಾನ. ನಾವು 5 ಲಕ್ಷ ಕೊಟ್ಟು ತಂದಿರ್ತೇವೆ, ಅದು ಟಗರಿಗೆ ಗೊತ್ತಿರೋದಿಲ್ಲ, ನಮ್ಮ ಮರಿ ಮಾಲಕರಿಗೆ ಗೊತ್ತಿರ್ತದೆ. ಅದು 5 ಲಕ್ಷದ ಇದಕ್ಕೆ 20,000 ಕೂಡಿ ಹೋಗೋದನ. ಇವಾಗ ಹೊಸಬರು ಟಗರ್ ಮತ್ತೆ ಸಾಕ್ತಿರೋಣ, ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಅಂಥವ್ರಿಗೇನ ಅದ್ರ ಬಗ್ಗೆ ಅದ್ರ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಂತಾರ. ಇದು ಎಷ್ಟು ತಿಂಗಳು ಅಷ್ಟೇ ಹಾಕಿರ್ತಾರಣ ಮರಿನ? ಏನ್ರಿ ರೆಸ್ಟ್ ಅನ್ನಕಣ, ನಮ್ದು ಭಾಳ ಟನಿ ಶಿಂಬಿ ಅದು ಹೊಡೆದಿತ್ತು ಅಂದ್ರಣ 1 ತಿಂಗಳು 15 ದಿನ ರೆಸ್ಟ್ ಕಟ್ಟಿರ್ತೇವೆ ನಾವು. ಅಂದ್ರೆ ಇದನ್ನ ಈ ಟಗರಿಂದ ನಮ್ಮ ಫೀಡ್ನಾಗ ಎಷ್ಟು ಅದಾವ? ಒಂದು 40-45 ಟಗರ್ ಅದಾವ. 40-45 ಅದಾವ. ಆ ಉಳ್ಕೆ ಟಗರಿಂದ 1 ವಾರ ಬೇಡ 15 ದಿನ ಕಟ್ಟಿ ಕೊಡ್ತೇವೆ ನಾವು. 1 ತಿಂಗಳ 2-3 ಟಗರ್ ಹಾಕ್ತೇವೆ ನಾವು ಈ ಟಗರಿಂದ. ಇದನ್ನ ನಮ್ಮ ಹುಡುಗರು ಅಷ್ಟು ಹುಡುಗರು ಒಂದು 100 ಮಂದಿ ಹಾಕವ ನಾವು ಹುಡುಗರು. ಅಷ್ಟು ಹುಡುಗರು ಓಕೆ ಅಂದ ಬಳಕ ಅವತ್ತು ಹಾಕೋದು ನಾವು ಟಗರಿನ. ಇವಾಗ ಅಣಿಗಿನ ಹೊಡಿತದಲ್ಲ, ಅದು ಮನೆ ಮಧ್ಯೆ ಅನ್ನಿಸ್ತಾರೆ ಅದಕ್ಕೆ ಅಣಿಗೆ. ಅದಕ್ಕೆ ಏನಿಲ್ಲ, ಲಿಂಬೆಹಣ್ಣು ಹಿಡ್ತೇವನ, ಒಂದು ಲಿಂಬೆಹಣ್ಣು ಹಿಡ್ತೇವೆ, ಇಲ್ಲಿ ಬಿಸಿಲಿಗೆ ಕಡಿತೇವನ, ಒಣಗ್ತಾನ ಆಗಲ ಕಣಕ. ಆರಾಮಿದ್ರಕ್ಕಿಲ್ಲ ನಾ ಇದಕ್ಕೆ, ಆರಾಮಿದ್ರಕ್ಕಿಲ್ಲ ನಾ. ಎಲ್ಲರೂ ನಮ್ಮ ಸುತ್ತಮುತ್ತನ ಎಲ್ಲರೂ ನಮ್ಮ ಟಗರಿನ ಕುಡು ಹುಡುಗರು ಟಗರ್ ಬದುಕುದಿಲ್ಲ ಸಾಯ್ತೈತಿ ಅಂದಾರ. ಟಗರ್ ಬದುಕುದಿಲ್ಲ ಸಾಯ್ತೈತಿ. ಅದು ಇದಕ್ಕೆ ಸತಿ ಬ್ಯಾನಿ ಅದು ಇದ್ರ ರಗಡ್ ನಾನಾ ಥರ ರೋಗ ಬಂದಿದ್ದು ನಾ. ಇದಕ್ಕೆ ಕ್ಯಾನ್ಸರ್ ಗಂಟಾಗಿತ್ತನ, ಎಲ್ಲ ಆಗಿತ್ತು. ಇದಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಇದನ್ನೆಲ್ಲ ಆರಾಮ್ ಮಾಡ್ಕೊಂಡು ಹೊಳ್ಳಿ ರೆಡಿ ಮಾಡಿ ಹೊಳ್ಳಿ ನಮ್ಮ ಊರು ಇಲ್ಲೇ ಆಜು ಬಾಜುನ ಒಂದು 3 ಕಿಲೋಮೀಟ್ರ್ ನಾವು ಒಂದಳ್ಳಿ ಕಣ ಇತ್ತನ, ಬೈಕಿಂಗ್ ಕಣ ಇತ್ತನ. ಅವತ್ತು ಹಂಗೆ ಚೆಕ್ ಮಾಡೋಣ, 1 ರೌಂಡ್ 2 ರೌಂಡ್ ಅಂತೇಳಿ ಚೆಕ್ ಮಾಡೋಣ ಅಂತ ಹಾಕಿದ್ದು ನಾ. ಇದನ್ನು ಅವತ್ತು ಏನು ತಿಳಿತನ, ಅವತ್ತು ಟಗರ ಭಾಳ ಆಡಾಕತ್ತನ. ಏನು ಇದ್ರಿಕಿಲ್ಲ, ಆರಾಮ ಇದ್ರಿಕಿಲ್ಲ. ಆರಾಮ ಒಂದು 15 ದಿನ 20 ದಿನ ಆಗಿತ್ತಾನ ಆರಾಮಾಗಿದ್ದು. ಹಾಕಿದ್ವಿ ಅವತ್ತು ಬೋಮಣಕ್ಕ ಬಂತಾನ 5 ಮರ್ಯಾಗ ಒಂದು ಟಗರ್. 5 ಮರ್ಯಾಗ ಬಂತು. ಹಂಗಟ್ ಮಾಡ್ಕಾರ ಮತ್ತು ತಕೊಳ್ಳೋಣ ಹೆಂಗೆ ಮಾಡೋಣ ಅಂತೇಳಿ ಅಷ್ಟು ಹುಡುಗ ಅಂತೇಳಿ ಇಲ್ಲ ಇದೊಂದು ಕಣ ಆಡಿಸ್ತಾರೆ, 2 ತಿಂಗಳು ಕಟ್ಟಿ ಹಾಕೊಂಡ್ಬಿಡ್ತಾರೆ, ಆಡಿಸ್ಬಿಡ್ರಿ ಅಂದ್ರೆ ನಾವು ಹುಡುಗರು ಅಷ್ಟು 3 ಮರ್ಯಾಗ ಬಂದ್ಕಾರ ಒಂದು ಚಲೋ ಮರಿ ಬಿತ್ತಾನ. ಇದಕ್ಕೆ
ಅದಕ್ಕೆ ಭಾಳ ಟಾರ್ಗೆಟ್ ಆತನ. ಅದು ಚಲೋ ಮರಿ ಅಣ್ಣ, ಇದು ಚಲೋ ಮರಿ. ಆದ್ರೆ ಇದಕ್ಕೆ ಆರಾಮ್ ಇದ್ದಿರ್ಕಿಲ್ಲ ಎಲ್ಲ. ಒಂದು 6 ತಿಂಗಳು ಮಕ್ಕೊಂಡಿದ್ದು ಟಗರ್ ಮ್ಯಾಗಿದ್ದಿಲ್ಲ ನಾ. ಆರಾಮಿದ್ದಿರ್ಕಿಲ್ಲ. ಹಾಕಿದನ ಒಂದು ಅದ್ರ ಕೂಡ ಒಂದು 45ರಿಂದ 50 ಕರ್ತ ಆಡ್ತಾನೆ. ತಗೊಂಡು 3 ನಂಬರ್ ಅಣ್ಣ. ಇವಾಗ ಮರಿ ಕೆಲವೊಂದಿಷ್ಟು ಈಗ ಬಿಳೆ ಮರಿಗೆ ಆಡ್ತಿರಂಗಿಲ್ಲ, ಕರೆ ಕಣ್ಣಿನ ಮರಿಗೆ ಆಡ್ತಿರಂಗಿಲ್ಲ ಅಂತ ಹೇಳ್ತಾರೆ. ಸೊ ಇದು ಆ ಥರ ಏನಾರ ನೋಡಿ ಆಡ್ತಾರೆ? ಏನಿಲ್ಲ ನಾ ಆ ಥರ ಅದು ನೋಡಂಗಿಲ್ಲ. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾ 3 ಕಡ್ತಾನ. 3 ಕಡ್ತ ಅದು ಹೆಂಗಾರ ಬರಲ್ಲ. 3 ಕಡ್ತ ಇದು ಬಂದಿದ್ದ ಕರೆ ಆದ್ರೆ ಸಾಯ್ತು. ಜೀವನ ಬರ್ತಾ ಹೊರತು ಟಗರ್ ಹೊಳೋದಿಲ್ಲ. ಜೀವನ ಬರ್ತಾನೆ ಹೊರತು ಟಗರ್ ಹೊಳೋದಿಲ್ಲ ಅಂತ. ಮತ್ತು ಇದಕ್ಕೆ ಎಷ್ಟು ಮರಿಗಳು ಸ್ಟಾಕ್ ಆಗ್ಯಾವ, ಎಷ್ಟು ಮರಿಗಳು ಜೀವನ ಬರ್ತಾವೆ ಲೆಕ್ಕಿಲ್ಲ. ಇವಾಗ ನಾಲ್ಕು ಕರ್ತದ ಮ್ಯಾಲನ ಒಳ್ಳೇದ್ರೆ ಒಳ್ಳೆ ಹೊತ್ತ, ಅದಾದ್ಮೇಲೆ ಒಳ್ಳಂಗಿಲ್ಲ. ಮತ್ತು 6ಲ್ಯಾಗ ಇದನ್ನ ಏಕ ಕಣ ಮಾಡ್ತಾನೆ. ಒಂದು 4ರಿಂದ 5 ಕಣ ಫಸ್ಟ್ ಆತನ ಇದೆ. ಫಸ್ಟ್ ಅದಕ್ಕೆ ಇಲ್ಲ ಹಿಂಗೆ ನೀವು ಪೈಲ್ ಮಾಡಿರಿ ಕಣಕ್ಕೆ, ಹಂಗಾತ್ ಹಿಂಗಾತ್ ಪೈಲ್ ಮಾಡಿ ಕಣಕ್ಕೆ ಹಾಕಿರಿ, ಟಗರ್ ಎಂಟ್ರಲ್ಲಾಗೈತಿ, 7 ಟಗರ್ ಐತಿ, ಹಂಗಾತ್ ಹಿಂಗಾತ್ ಅಂತೇಳಿ ಅಂದ್ರಣ. ಅಂದಾಗ ಇಲ್ಲ ನಮ್ದು 7 ಟಗರಿಲ್ಲ, ಮತ್ತು ನಮ್ದು ಏನರ ಎಂಟಲ್ಲಿ ಆಗುಲಿ ಅವಾರ ನೀವು ಟಗರ ನೀವು ತಗೋರಿ ಮ್ಯಾಲ 5 ಲಕ್ಷ ಕೊಡ್ತೇವೆ ಅಂತ ಹೇಳಿದೆವು ನಾನು. ಟಗರ ನಿಮ್ಗೆ ಇದೇನರ ನಾವು ಪೈಲ್ ಮಾಡಿದ್ದ ಕರೆ ಆದ್ರೆ ಟಗರ್ ನಿಮ್ಗೆ ಮ್ಯಾಲ 5 ಲಕ್ಷ ಕೊಡ್ತೇವೆ. ಮತ್ತು ಟಗರ್ ಏನರ ಮತ್ತು ಎಂಟಲ್ಲಿ ಆತಪ್ಪ ಅಂತಂದ್ರೆ ಅದಕ್ಕೇನು ಮುಂದೆ ಅಂತ ಹೇಳಿದಾಗ 2 ಕಣ ಆಡಿಸಿದ್ರು ನಾ. ಗುರುಲಸ್ರ ಕಣ, ಸೌದತ್ತಿ ಕಣ, ದೊಡ್ಡ ಕಣ ಇತ್ತಾನ. ಆ ಕಣದಾಗ ಆಡಿಸಿದ್ರೆ ಅಲ್ಲಿ ಒಂದು ಟಗರ್ ಹೊಡ್ಸಕ್ಕೆ ಕಣ ಮಾಡ್ಬೇಕಂತೇಳಿ ಹೋಗಿರ್ತಿಲ್ಲ ನಾನು. ಎಳಕಿತ್ತು 2 ತಿಂಗಳಾಗಿತ್ತು. ಒಂದು ಟಗರ ಹೊಡ್ಸ್ಬೇಕಂತ ಹೋಗಿದ್ದೆ ನಾವು. ಆ ಟಗರ ಹೊಡಿತಾನೆ ಹೊಡಿತಾ 3ನೇ ರೌಂಡ್ ಒಂದು 20 ಕರ್ತಾವ ಟಗರ ತಗೊಂಬಂದೀವಿ ನಾವು. ಎಲ್ಲರೂ ಬೇಯಾಕತ್ರ ಅವಾಗ ಎಳಕೈತೆ ತಗೊಂಡು ಹೋಗ್ರಿ ಅಂತೇಳಿ ಬೇಯಾಕತ್ರ. ನಾವು ಬೇಯಾಕತ್ಬಿಟ್ಲೆ ಅವ್ರೆ ಸೌದತ್ತಿ ಜಾಣಿ ಮಾಲಕರದು ಬೇಯಾಕತ್ರ ನಾವು ತಗೊಂಬಂದೀವಿ ನಾವು. ತಗೊಂಬಂದಾಗ ಒಳ್ಳೆ ಇದ್ರ ಕಣ ಹಾಕಿದ್ವಿ ನಾವು, ಕಲಗಟ್ಟಿ ಕಣ ಹಾಕಿದ್ವಿ ನಾವು. ಕಲಗಟ್ಟಿ ಕಣದಾಗ ನಿಂತ ಸೆಕೆಂಡ್ ಆತನ. ಅಂದ್ರೆ ಹಾಲಲ್ಲಾಗಿಂದ ಒಟ್ಟು 4 ಮಟನೂ ಒಂದು ಟಗರಿಗೆ ಎಣ್ಣೆ ಇತ್ತಿಲ್ಲ ನಾನು. ಅದು ಒಂದು ಟಗರ್ ನೋಡ್ತಂದ್ರೆ ಓಡ್ಕತ್ತಾನ. ಆ ಟಗರ್ ತೀರ್ಕೊಂತಾನ. ಅದು ಮುನ್ಗೋಡದ್ದು ಮುನ್ಗೋಡ ಟಗರ್ನ. ಆ ಟಗರಿನ ನೋಡ್ತಂದ್ರೆ ಓಡಕ್ಕಿತ್ತಾನೆ. ಕಲಗಟ್ಟಿ ಕಣದಾಗ ಅದು ಬಿತ್ತನ, ಅದು ಬಿದ್ದು ಗುಟ್ಲಿ ಅಂತಂದ್ರೆ ಅದಕ್ಕೆ ಹನಿ ಹತ್ತಲಿಲ್ಲ ಬಿಟ್ಟು ನಾವು. ಹನಿ ಹತ್ತಲಿಲ್ಲ. ತಗೊಂಡ್ಕಾರ ಸೆಕೆಂಡ್ ಮಾಡ್ಕೊಂಡೆ ನಾವು. ಪ್ರೈಝ ಭಾಳ ಇತ್ತು. ನಾವು ದೊಡ್ಡ ಕಣ ಇರ್ತದೆ ಅವಾಗ ಸೆಕೆಂಡ್ ಮಾಡ್ಕೊಂಡ್ಕಾರ ಬಂದೇವು ನಾವು. ಬಂದ ಕಾರ ಒಳ್ಳೆ ನೆಕ್ಸ್ಟ್ ಕಣ ಇಲ್ಲೇ ತಿಮ್ಮಾಪುರ ಹೋರಿ ಕಣ ಹಾಕಿದ್ವಿ ನಾವು. ಫಸ್ಟ್ ಆತ ಇದ್ರ ಕಣ ಗರ್ಗದ ಕಣ ಹಾಕಿದ್ವಿ ನಾವು. ಹೋರಿ ಕಣ ಇದ್ರ ಕಣ ರೊಕ್ಕದ ಕಣ ಆಯ್ತಾನ. ಅಲ್ಲಿ ಫಸ್ಟ್ ಆತ ಒಳ್ಳೆ ಅಲ್ಲಿಂದ ಕಟ್ಬಿಟ್ಟಿವಿ. ತಪ್ಪಲ ಏನು ತಿನ್ನಿಸ್ತಾರಣ್ಣ ಅದಕ್ಕೆ? ತಪ್ಪಲ ಒಟ್ಟು ಇದಕ್ಕೆ ಹೊಟ್ಟು ಅಂದ್ರೆ ಶೇಂಗಾದ ಒಟ್ಟು ಕಡಲೆ ಒಟ್ಟು ಇಡ್ತೇವಣ್ಣ. ಮುಂಜಾನೆ ಒಂದು ಟೈಮ್ ಶೇಂಗಾ ಒಟ್ಟಿರ್ತೇವಣ್ಣ, ನೈಟ ಕಡಲೆ ಒಟ್ಟು. ಈಗ ಹಂಗೆ ಹೊಸ್ದಾಗಿ ಕುರಿ ಮೇಯಿಸ್ತಿರ್ತಾರಲ್ಲ ಅವರಿಗೆ ಮರಿ ಏನು ತಿನ್ಸಿದ್ರೆ ವೇಟ್ ಬರ್ತದೆ ಅಂತ ಅನ್ಸುತ್ತೆ ನಿಮ್ಗೆ? ತೂಕ ಬರ್ಬೇಕಾದ್ರೆ ಏನು ತಿನ್ನಿಸ್ಬೇಕು? ಹಸಿ ಮೇವು ಆಲ್ಮೋಸ್ಟ್ ಅಲ್ಲಿ ತಿನ್ನಿಸ್ತಾರಣ್ಣ. ನಾವು ಹಸಿ ಮೇವು ತಿನ್ಸಂಗಿಲ್ಲ. ಇದಕ್ಕೆ ಒಂದು ಟೈಮ್ ತಿನ್ನಿಸ್ತೇವಣ್ಣ. ಮುಂಗಾರಿ ಒಂದು ಟೈಮ್ 3 ತಿಂಗಳು, ವರ್ಷಕ್ಕೆ 3 ತಿಂಗಳು ತಿನ್ನಿಸ್ತೇವೆ ನಾವು. ಅದಕ್ಕೆ ಬಿಟ್ರೆ ಡೈಲಿ ಒಣ ಒಟ್ಟ ಶೇಂಗಾ ಒಟ್ಟ ಕಡ್ಲಿ ಒಟ್ಟ ಮೇಯಿಸ್ತೇವೆ. ಅಂದ್ರೆ ಅದಕ್ಕೇನು ಕಡಿಮೆ ಇಲ್ಲ. ಎಷ್ಟು ಹುಡುಗರು ಒಂದು 60-70 ಮಂದಿ ಜನ ಯಾರ ಕಡೆಯಿಂದ ಬರ್ಬೇಕಾದ್ರೆ ಎಲ್ಲಾರ ಹೊಲಕ್ಕೆ ಹೋಗ್ಕಾರ ಒಂದಿಷ್ಟು ಹುಲ್ ತರ್ತಾರನ, ಹಾಕ್ತಾರ, ತಿಂತತಿ ಮುಕ್ಕೊಡ್ತಾನೆ. ಇದ್ರ ನೋಡಿ ಆಲ್ಮೋಸ್ಟ್ ಟಗರ್ ಕಟ್ಟ್ಯಾರ. ಇದು ಇರ್ಲಿಕ್ಕಂದ್ರೆ ಆಲ್ಮೋಸ್ಟ್ ಟಗರ್ ಹಾಕಿದ್ದಿಲ್ಲ. ಮೊದ್ಲೇಕ ಕಡಿಮೆ ಇದ್ವಣ್ಣ ನಮ್ಮ ಊರ ಟಗರ. ಈಗ ಬರ್ಬರ್ತಾ ಹೆಚ್ಚಾಗ್ಯಾವಣ್ಣ ಟಗರ್. ಆಲ್ಮೋಸ್ಟ್ ಈಗಿನ ಟಗರಿನ ಫೀಲ್ಡ್ ಹೆಂಗೈತಂದ್ರೆ ಅರ್ಧಕ್ಕರ್ಧ ಬರೀ ಯಾವ ಈಗ ಮರಿ ಆಟ ಹೆಂಗೈತೆ ಅನ್ನೋದ್ರದ್ದು ಇದ್ರದಣ್ಣ ಭಾಳ ಸ್ಪೀಡ್ ಅಣ್ಣ. ಒಂದು ಟೈಪ್ ಚಿಗರಿ ಜಿಕ್ಕೊಂತ ಓಟ್ ಮಾತ್ರ ಚಿಗರಿದಣ್ಣ. ಆದ್ರೆ 4 ಹೆಜ್ಜಾಗ ನಿಂತು ಬಡ್ದಿತ್ತಣ್ಣ. ಬಡದ್ರೆ ಮಾತ್ರ ಹಸನ ಟಗರು ಹೊಳ್ಳಿ ಬಂದಿದ್ದು ಕಡಿಮೆ. ಇದಕ್ಕೆ 20 ಕಡ್ತ 10 ಕಡ್ತ ಅಡಿ ಟಗರದು ಒಳ್ಳೆ ಹಣ್ಣಿನ ಹಚ್ಚಿಲ್ಲ. ಇನ್ನೂ ಮಟ್ಟ 4 ವರ್ಷದಿಂದ ನೋಡತ್ತೇವಲ್ಲ ನಾವು. ಹಣ್ಣಿನ ಹಚ್ಚಿಲ್ಲ. 20 ಕಡ್ತ 30 ಕಡ್ತ ಮತ್ತು 10 ಕಡ್ತದ ಮೇಲೆ ಬಂದಿದ್ದ ಟಗರ್ ಮಾತ್ರ ಹಣ್ಣಿನ ಹಚ್ಚಿಲ್ಲ. ಅವು ಬದುಕಿದೂ ಇಲ್ಲ. ನಮ್ಮ ಬದುಕಿನೂ ಇಲ್ಲ ಅವು. ಮರಿ ಮಾಲಕ್ ಇವರಿ ಒಂದು ಹೇಳ್ತಾನೆ ನೋಡ್ರಿ. ಈ ಟಗರು ಬಂದಿಂದ್ರೆ ಟಗರಿನ ಪೆಣ್ಣಾಗ ಹೆಸರು ಮಾಡ್ದಂಗೆ. ಇದರಿಂದನೇ ಹೆಸರು ನಂದು. ಈ ಕಣದ ಮರಿ ನೀವು ಆಡ್ತೀರಣ್ಣ? ನಾನೇ ಆಡ್ತಾನ. ಮರಿ ಆಟ ಹೆಂಗೈತಣ್ಣ ಕಣದಾಗ? ಆಟ ನಾವು ಓಡಿಸ್ಬಿಡೋಣ, ಬರೇ ಸಿಡಿ ಕೇಳ್ತತಿ. ಮಗ್ಳು ಸರ್ದು ಆಡಾಕೋದು ಬಿಡ್ತಾರಲ್ಲ ಹಿಂಗೆ ಕಣದಾಗ, ಹಂಗೆ ಆಡಕ್ಕೆ ಬರ್ದಲ್ಲ. ಆಟ ನಿಂದಿರ್ತಾರೆ ಟಗರ. ಅವು ಬೇಕಾಷ್ಟು ಬಂದು ಬಡೀಲಿ ಟಗರ ಹೊಡ್ಸ್ಕೊತತಿ. ಮತ್ತು ಬಲಿಗೆ ಹಚ್ಚಿದ ಸಿಡಿ ಓದಿವಿ ಅಂದ್ರೆ ಮತ್ತೆ ತಾನ ಓವರ್ ಸ್ಪೀಡಾಗಿ ಬಂದವಲ್ಲ. ಈಗ ಮರಿ ಆಡ್ಸ್ಬೇಕಾದ್ರೆ ಕಣದಾಗ ನಿಮ್ಗೆ ಏನು ಅನ್ಸುತ್ತಣ್ಣ ಮರಿ ಬಗ್ಗೆ? ನಮಗೆ ಅನ್ಸೋದೇನು ನಾ ಬರೀ ಸಿಡಿ ಹಚ್ಚ ಅನಿಸ್ತದೆ. ಬರೀ ಒಂದು ಖುಷಿ ಖುಷಿಗೆ ನಾವು ಒಂದು ಖುಷಿ ಹುಮ್ಮಸ್ ಅನ್ನೋದು ಭಾಳ. ಅದ್ರ ಹೊಡ್ತಾ ಅದನ್ನ ನೋಡೋದು ಏನು ಅನ್ಸುತ್ತಣ್ಣ ನಿಮ್ಗೆ ಮರಿ ಬಗ್ಗೆ? ನಮ್ಗೆ ಖುಷಿ ಅನಿಸ್ತದೆ. ಖುಷಿ ಅನಿಸ್ತದೆ. ನಮ್ಮ ಕುರಿ ಮಾಡೋಂಗಿಲ್ಲ. ನಮ್ಮ ಹುಡುಗರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಏನಣ್ಣ ಮರಿ ಮಾಲಕ್ರು ಅಂದ್ರೆ ಹೆಂಗೆ ಹೇಳಣ್ಣ? ಈಗ ಆಡಿಸ್ತಿರ್ತಾರಣ್ಣ ಇಬ್ರವ್ರೆ. ಈಗ ಇವ್ರಿಗೆ ರೇಡ್ ಭಾಳ ಒಂದು 10 ಕಡ್ತ ಆಡತ್ತಂದ್ರೆ ನಂಗೆ ರೇಡ್ ಬಾಪ ನಂಗೆ ನೀಗಂಗಿಲ್ಲ. ನೀವು ಹೋಗ್ಯಾನ ನಿಂಗೆ ಕೈ ಟಗರ್ನ ಯಾರು ನಮ್ಗೆ ಗೊತ್ತಿರಂಗಿಲ್ಲ. ಬೇರೆ ಅವ್ರವಣ ನೀನು
ಯಾರು ನಮ್ಗೆ ಗೊತ್ತಲ್ಲ ನಾ ಆಡಿಸ್ತಾನೆ ಸೈಡ್ ಸರಿ ಅಂದ್ಬಿಟ್ರೆ ಸುಮ್ಮನೆ ನಾ ಟಗರ್ ನಿಮ್ಮ ಕೈ ಅದನ್ನ ನಾವು ಇವರ ಭೇದ ಭಾವ ಅದು ಮಾಡೋಂಗಿಲ್ಲ ನಾ ಹೊಳ್ಳಿ ಇದನ್ನು ಕಟ್ಕೊಂಡು ಯಾವನು ಮಾಡೋದಿಲ್ಲ ನಾನು ಇದ್ರ ಮ್ಯಾಲೆ ಏನು ದುಶ್ಮನ್ಗೇರಿ ಮಾಡ್ಯಾರಲ್ಲ ಅವು ಆ ಟಗರಿನ ಅಂದು ಬಿಟ್ಟು ಕೊಟ್ಟಿಲ್ಲ ನಾ ಇದು ಆ ಟಗರಿನ ಹೊಡೆದ ನಮ್ಗೆ ಹೆಸರು ಮಾಡಿದ್ದಾನ ಆಯ್ತು ಇದ್ರ ಮ್ಯಾಗ ಇದನ್ನು ಹೊಡ್ಸಬೇಕಂತೇಳಿ ಇದು ಮಾಡ್ಯಾರಲ್ಲ ಆ ಟಗರಿನ ಹೊಡೆದ ನಮ್ಗೆ ಹೆಸರು ಮಾಡಿಕೊಡ್ತಾನೆ ಮತ್ತೆ ಹಾಲಲ್ಲಿ ಆಗಿಂದು ಈಗ ಎಂಟಲ್ ಮುಟ್ಟನು ಹಲ್ಲು ಹೋಗೋದು 2 ತಿಂಗಳಾಯ್ತಾನ ಇದು ಎಂಟಲ್ಲ 2 ಬೇಡ 3 ತಿಂಗಳಾಯ್ತಾನ ಇದು ಇದನ್ನು ಬೆಳಿಗ್ಗೆ ಇಟ್ಟಿದ್ರನ ಈ ಬೆಳಿಗ್ಗೆ ಇಟ್ಟಿದ್ರನ ಜುಡಳಿ ಕಣನ ಜುಡಳಿ ಜಾತ್ರೆ ಕಣಕ್ಕೆ 2 ತಿಂಗಳಾಗಿತ್ತು ಹಾಕ್ಕೊಂಡೋಗೋಣ ಎರಡಲ್ಲಾಗ 4 ಭಾಳ ಅಂತ ಟಗರ್ ಅಂತೇಳಿ ಹಾಕ್ಕೊಂಡಿದ್ದೀವಿ ನಾ ಆರಾಮಿದ್ರಿಕಿಲ್ಲ ನಾ ಟಗರಿಗೆ ಹಾಕ್ಕೊಂಡಿದ್ದೀವಿ ತುಲೋ ಮರುಗಳನ್ನೆಲ್ಲ ಬಿಡ್ತಾನ ಒಂದು 150-160 ಕೃತ ಆಡ್ತಾನ ಫಸ್ಟ್ ಸೆಕೆಂಡ್ಗೆ ನಾವು ಮಾತ್ರ ಇಲ್ಲ ಒಂದು 20 ಕಥ ಆಯ್ತು ತಗೊಂಡಿವಿ ಫಸ್ಟ್ ಸೆಕೆಂಡ್ ಮರಿ ಭಾಳ ರೇಡ್ ಆಗಿತ್ತಾನ ಬಿಸಿಲು ಭಾಳ ಇತ್ತು ತೆಕೋದಕ್ಕೆ ಬ್ಯಾಡ ಮತ್ತಿನ ತಕೊಂಡ ರಗಡಿ ಸಿಗ್ತಾವೆ ಅಂತೇಳಿ ತಗೊಂಡು ಬಂದೇವ ನಾವು ಅವತ್ತು ಬೆಳಿಗ್ಗೆ ಜಾತನ ಸಿಕ್ಕಿ ಮನ 25 ತಲೆ ಬೆಳಿಗ್ಗೆ ಆಯ್ತಾನ ಬೆಳಿಗ್ಗೆ ತಗೊಂಡು ಬಂದೇವ ಹೊಳ್ಳಿ ಅಲ್ಲಿಂದ ಕುರಿ ಇಲ್ಲಿ ಹಾಕಿದನ ಬೈಕಿಂಗ್ ಕಣ ಅವತ್ತು 3 ನಂಬರ್ ಆಗಿದ್ದಾನ ಹೊಳ್ಳಿ ಇನ್ನೂ ಮಟ ರೆಸ್ಟ್ ಐತನ ಸೂರ್ಯಬಾಣ ಕಣಕ್ಕೆ ಹಾಕಿದ್ದನ ಅವತ್ತೊಂದು ರೌಂಡ್ ಪಾಸ್ ಆಗಿತ್ತನ ಬೈಕಿಂಗ್ ಕಣಕ್ಕೆ ಹಾಕಿದ್ದು ಸೂರ್ಯಬಾಣ ಕಣಕ್ಕೆ ಅವರು ಅಲ್ಲಿ ಜಗಳ ಮಾಡ್ಕಾರ ಕಣನ ಕ್ಯಾನ್ಸಲ್ ಆತನ ಕಣ ಕ್ಯಾನ್ಸಲ್ ಆದ್ಬಿಟ್ಲೆ ಅಂತಂದ್ರೆ ಅದು ತುಂಬಿದ್ದ ಪೀ ಕೊಡ್ತೇವೆ ಎಲ್ಲ ಕಣ ಕ್ಯಾನ್ಸಲ್ ಅಂತೇಳಿ ಕಳಿಸಿದ್ರನ ಹೊಳ್ಳಿ ಇದು ಆಗಲಿಲ್ಲ ಹೊಳ್ಳಿ ಈಗ ಹಾಕ್ಬೇಕಣ ರೆಡಿ ಮಾಡ್ಯಾವನ ಕುರಿ ಎಲ್ಲ ಒಂದು 15 ದಿನದ ಒಳಗೆ ಹಾಕ್ಬೇಕಣ ಎಲ್ಲರೂ ಈಗ ಮರಿ ದಣಿಕೆ ಹೆಂಗೈತಣ್ಣ ಈಗ ಒಂದು 2 ರೌಂಡ್ ಆಡಿದ ತಕ್ಷಣ ಸ್ಪೀಡ್ ಕಡಿಮೆ ಆಗುತ್ತಾನೆ ಎಲ್ಲ ಹೆಚ್ಚಿಗೆ ಆಕತ್ತಾನ ಹೊರತು ಕಡಿಮೆ ಆಗಿಲ್ಲ ಅದು ಹೆಂಗೆ ಆಡ್ತೈತಲ್ಲ ನಾನು 100 ಕಡ್ತಾ ಆಡಿದ್ರು ಮತ್ತು ನೆಕ್ಸ್ಟ್ ರೌಂಡ್ ರೇಡ್ ಆಗೇನು ನಾನು ಒಲ್ಯ ಅನ್ನೋಂಗಿಲ್ಲ ಅದಕ್ಕಿಂತ ಮೊದ್ಲಿಕ್ಕೆ ಏನು ಬರ್ತೈತಲ್ಲ ನಾ ಅದೇ ಬರ್ದನ 2 ನಿಮಿಷ ಅಷ್ಟು ಅದಕ್ಕೆ ಸಾಕಣ ಮತ್ತು ಮೆಡಿಸಿನ್ ಹೊಡೆದು ಆಡಿಸ್ತಾನೆ ಗುಳಿಗೆ ಹಾಕಿ ಆಡಿಸ್ತಾನೆ ಎಲ್ಲ ಸುಳ್ಳನ ಚಲೋ ಟಗರ್ ಅವು ಆಡ್ಬೇಕನ್ನೋ ಟಗರ್ ಇದ್ದು ಅಂದ್ರೆ ಅವು ಹೆಂಗಾದ್ರು ಆಡ್ತಾವ ಹಂಗೆ ಸುಟ ತೊಗೊಂಡ್ರು ಒಂದು ಗುಳಿಗೆ ಬೇಡ ಮೆಡಿಸಿನ್ ಬೇಡ ಏನು ಬೇಡ ತಾವ ಆಡ್ತಾವನ ಹಂಗಂದ್ರೆ ಗಿಡಿಸನ್ ಹೊಡೆದು ಆಡಿಸ್ತಾನೆ ಅಂತಿದ್ರು ಎಲ್ಲರೂ ಕುರಿಪಿನ್ಯಾಗ ದೊಡ್ಡ ಹೆಸರು ಮಾಡ್ತಿದ್ರು ನಾ ಭಾಳ ಮಂದಿ ಕೇಳ್ಯಾರನ ಇದನ್ನು ಚಿಕ್ಕದೋಳಿ ಹಂಡ ಅವ್ರದೂನ ಭಾಳ ಇದು ಮಾಡ್ಯಾರ ನಾವು ಕೋರ್ಸ್ ಮಾಡ್ಯಾರ ಹಂಗೆ ಕೊಡಂಗಿಲ್ಲ ರೀ ನಾವು ಟಗರ ಕಡ್ತೇವೆ ಇದನ್ನು ಇದು ಟಗರ ಕೊಡಂಗಿಲ್ಲ ಕಡ್ತೇವೆ ಅಂತೇಳಿ ರೀ ದಾವಣಗೆರೆ ಶಿವಮೊಗ್ಗ ಹರಿಹರದಾರ ಎಲ್ಲರೂ ಕೇಳ್ಯಾರ ನಾ ಟಗರ್ ಕೊಡಂಗಿಲ್ಲ ನಾ ಇದನ್ನು ಕಡ್ತೇವಿ ಅಂತ ಹೇಳ್ತಾರಲ್ಲ ಇದನ್ನು ಅವ್ರು ಸಪೋರ್ಟ್ ಮಾಡ್ತಾರನ ನಮ್ಮ ಸುತ್ತಮುತ್ತ ಏನು ನಮ್ಮ ದಾಡ ಭಾಗದಾಗ ಏನದಾರಲ್ಲ ಅಷ್ಟರು ಸಪೋರ್ಟ್ ಮಾಡ್ತಾರೆ ನಾ ಬಂದು ಹಿಂಗಾಗೈತನ ಅಂತೇಳಿ ಸಿಕ್ಕದಾಗ ರಾತ್ರಿ ಫೋನ್ ಹತ್ತಲಿ ನಾವು ಹಗಲಿ ಫೋನ್ ಹತ್ತಲಿ ಬಂದು ನಿಂತು ಸಪೋರ್ಟ್ ಮಾಡ್ತಾರೆ ಹಂಗೆ ಇದ್ರ ಮ್ಯಾಲೆ ಪ್ರೇಮ್ ಐತನ ಅವ್ರು ಈಗ ಮರಿಗ ಹುಷಾರಿಲ್ಲ ಅಂತ ಹೇಳಿರಲ್ಲಣ್ಣ ಈಗ ಜನರೆಲ್ಲ ಅದಕ್ಕೆ ರೋಗ ಮಾಡ್ತಿ ಬದುಕಂಗಿಲ್ಲ ಅಂತ ಹೇಳಿದಾಗ ನಿಮ್ಗೆ ಹೆಂಗೆ ಅನ್ಸಣ ನಮಗೆ ಬದುಕ್ತತ್ತೆ ಅನ್ನಿಸ್ತಾನ ಅಲ್ಲಿ ನಿಮಗೆ ಮನ್ಸಿಗೆ ಹೆಂಗೆ ಅನಿಸ್ತೆ ಈಗ ದುಃಖ ಅನಿಸ್ತಾ ಅಥವಾ ಮನ್ಸಿಗೆ ಕೆಟ್ಟ ಅನಿಸ್ತಾನ ಬದುಕಿಸ್ಕೊಂಡಿವ ನಾ ದವಾಖಾನಿಗೆ ತೋರಿಸಿದ್ನ ಇಲ್ಲಿ ಧಾರವಾಡದಾಗ ಅಶೋಕ್ ದೊಟ್ರ ಅಂತ ಅದಾರನ ಇಲ್ಲಿ ಉಸ್ಕಿನಡ್ಡೆ ಕಮಲಾಪುರದಾಗ ಅದಾರನ ಅಶೋಕ್ ದಟ್ರ ಅಂತ ಹೇಳಿದಾರ ನಾ ಅವ್ರು ಹೇಳಿದಾರನ ಹಿಂಗೆ ಮತ್ತು ನಿಮ್ಮ ಊರಿಗೆ ಹೋಗ್ಬಿಡ್ದ ಮತ್ತು ಅದು ಏನರ ಕಾಲು ಮಡಿ ಹೋಯ್ತಂದ್ರೆ ಟಗರ್ ಬದುಕ್ತತಿ ಇಲ್ಲಾಂದ್ರೆ ಬದುಕಂಗಿಲ್ಲ ಅಂತ ಹೇಳಿದಾರೆ ಅವ್ರ ಊರು ಬಿಟ್ಟು 10 ಕಿಲೋಮೀಟ್ರ್ ಬಂದೇವು ನಾ ಕಾಲು ಮಡಿ ಹೋಯ್ತಾನ ಕಾಲು ಮಡಿ ಹೋಯ್ತು ಟಗರ್ ಬದುಕ್ತತಿ ಅಂತ ಹೇಳಿದ್ರು ನಾವು ಅವ್ರು ಒಂದು ಮೆಡಿಸಿನ್ ಅದು ಬರೋದು ಕೊಟ್ಟಿದ್ರು ನಾ ಮೆಡಿಸಿನ್ ಅದು ಹಾಕಿ ಇದು ಮಾಡಿದ್ವಿ ಬದುಕ್ತಾನ ಇಲ್ಲ ಇನ್ನೆದಕ್ಕೂ ತಲೆ ಕೆಡಿಸೋಬೇಡ ಆರಾಮ ಕಟ್ಟಾಗ್ರ ರೆಡಿ ಆಕತಿ ಸುಮ್ಮನೆ ಮೇಸ್ ಅಂತ ಹೇಳಿದ್ರು ನಾ ಅವ ಅಲ್ಲಿಂದ ಮೇಯಿಸಿದ ನಮಗೂ ಒಂದು ಧೈರ್ಯ ಬಂತ ಅವ ಅಲ್ಲಿಂದ ಕಂಟಿನ್ಯೂ ಮೇಯಿಸಿದ ಮತ್ತು ಆ ಟಾನಿಕ್ ಈ ಟಾನಿಕ್ ಏನು ಹಾಕಂಗಿಲ್ಲ ನಾ ಟಗರಿಗೆ ಅದು ತಿಂದಷ್ಟ ನಾವು ಹಾಕಿದಷ್ಟನ ಏನಿಲ್ಲ ಈ ಟಗರ್ ನಮ್ಮ ಹುಡುಗರು ಸಾಕ್ಯಾರ ಇದನ್ನ ನಮ್ಮ ಮಕ್ಳು ಆಗ್ಬೇಕು ಮಕ್ಕಳು ಯಾವಾಗ ಅದಾರ ಇದು ಒಂದು ಮಗ ಅಂತ ಸಾಕ್ತೀವಿ ಹುಡುಗರು ತೊಗೊಂಡು ಬರ್ತಿರ್ತಾರೆ ನಾವಂತೂ ಹೋಗೋದಿಲ್ಲ ಆದ್ರೆ ಅವ್ರು ಕೂಡ ಹೋಗ್ತಿರ್ತಾರೆ ಅವರು ಬರ್ತಿರ್ತಾರೆ ಹುಡುಗರ ಬಗ್ಗೆ ಮಾತ್ರ ಹೆಮ್ಮೆ ಐತಿ ಟಗರ್ ಚಲೋ ಐತಿ ಅದಕ್ಕಂತ ಎಷ್ಟು ಬಹುಮಾನ ಗೆದ್ದೇವಿ ಅದ್ರ ಬಗ್ಗೆ ನಮಗೂ ಹೆಮ್ಮೆ ಐತಿ ಆದ್ರೆ ಬೇಯ್ತೈತೆ ಏನು ಲೇಬರ್ ದಿವಸ ನಮ್ಮ ಮಾಡ್ತಾರೆ ಅಂತಿರ್ತೇವೆ ಕರೆ ಅದ್ರ ಮೇಲೆ ಫ್ರೀಜ್ ಜಾಸ್ತಿ ಐತಿ ಆದರೂ ಹೋಗ್ತಿರ್ತಾರೆ ಬರ್ತಿರ್ತಾರೆ ಅದಕ್ಕೆ ಇವು ಮನೆ ಮಕ್ಕಳು ಇಬ್ಬರು ಅದ ಕರೆ ರೀ ಅದಕ್ಕೊಂದು 100 ಮನೆ ಹುಡುಗರು ಅದ ಇಷ್ಟು ಇದ್ರ ಲೆವೆಲ್ ಮಕ್ಳು ಇದ್ದಂಗೆ ಅದಾರ ಅವರು ಇದಕ್ಕೆ ಏನು ಆಗೈತಪ್ಪ ಪಟಾಪಟ ಇಷ್ಟು ಬಂದು ನಿಲ್ತಿರ್ತಾರೆ ಮಾಡ್ತಿರ್ತಾರೆ ಹುಡುಗರ ಬಗ್ಗೆ ನಮಗೆ ಕಾಳಜಿ ಐತಿ ಈ ಮರಿ ಬಗ್ಗೆ ಅವ್ರಿಗೆ ಹೆಮ್ಮೆ ಐತಿ ಇದ್ರ ಬಗ್ಗೆ ಏನು ಭೇದ ಭಾವ ಇಲ್ರಿ ಲೆಕ್ಕಕ್ಕೆ ನಮ್ಮ ಟಗರ್ ಅಂತ ಅನ್ನೋಕ್ಕಷ್ಟೇ ಟಗರ್ ಲೆಕ್ಕಕ್ಕೆ ಹುಡುಗರಿಗೆ ಬಿಟ್ಟು ಅವ್ರದ್ದು ಟಗರ್ಪ ಅಂತೇಳಿ ಬಿಟ್ಟೇವೆ ನಾವು ಅದನ್ನು ಬಟ್ ಚೆನ್ನಾಗಿ ಮಾಡ್ಕೊಂಡು ಹೊಂಟಾದೆ ಈ ಗಂಟಲ್ಲಿ ಐತಿ 2ರಿಂದ 6 ಮಂದಿ ಬಂದ್ರೆ ಈ ಗಂಟಲ್ಲಿ ಐತಿ ಎಷ್ಟೋ ಮಂದಿ ಎಷ್ಟು ಈಗ ನಾಳೆ ಕಣಕದ ಹೋಗ್ಕೊಂತ ಬಂದು ಹೇಳ್ತಾರೆ ಅಲ್ಲಿಗೆ ಹಂಗೆ ಸ್ಟೇಟ್ ಕೇರ್ ಈ ಸ್ಟೇಟ್ ಕೇರ್ ಅಂತಿರ್ತಾರೆ ಬೇಡಪ್ಪ ಇಲ್ಲ ಅದು ಮನೆಯಾಗಿದ್ದು ಚಿಂತಲ್ಲ ರೊಕ್ಕ ಕೊಡಬಾರ್ದು ಅಂತ ಹೇಳ್ತದೆ ಒಬ್ಬರು ಅಂತಿರ್ತಾರೆ ಏಕಕ್ಕ ಒಂದು ಟಗರ್ ಸಚ್ ಪಾಡುತ್ತೆ ಏನು ನಾನು ನಡಿವಪ್ಪ ಮತ್ತು ಹಂಗೆ ಏನು ನೋಡಪ್ಪ ಚೆಂದಾಗಿದ್ದರೆ ಬಹುಮಾನಕ್ಕೆ ತಕ್ಕೊಂಬರಪ್ಪ ಅಂತ ಹೇಳ್ತಿರ್ತೇವೆ ರೀ ಅದ್ರ ಬಗ್ಗೆ ನಮಗೂ ಹೆಮ್ಮೆ ಐತಿ
ಯಾಕಂದ್ರೆ ಅದು ರೊಕ್ಕಕ್ಕೆ ಕಿಮ್ಮತ್ತು ಕೊಟ್ಟಿಲ್ರಿ ಸತ್ರ ನಮಗೂ ಸ್ವಲ್ಪ ಪೆಟ್ಟು ಬರ್ತೈತಿ. ಆ ಪ್ರಕಾರಕ್ಕಾಗಿ ಅತಿ ಬಹುಮಾನ ಆಸೆ ಮಾಡ್ಬಾರ್ದಪ್ಪ, ಭಾಳ ರಿಯಾದಾಗೈತಪ್ಪ ಅಂದ್ರೆ ತಗೊಂಬರಿ ಅಂತ ಹೇಳ್ತಾರೆ. ಕುರಿ ತಗೊಂಬಂದಿರ್ತಾರೆ. ಅದು ಸೋತಿದ್ದಂತೂ ಹೆಚ್ಚು ಕಡಿಮೆ ಒಂದು ನಾನು ಲೆಕ್ಕಕ್ಕೆ ಇದು 2ನೇ ಹಲ್ಲಿನಾಗಿಂದ ಅಂದ್ರೆ 4 ಕಡೆ ಒಂದು ಕೆತ್ತಿ ಸೋತಿದ್ದು ಹೇಳ್ಯಾರ ನೋಡ್ರಿ ಅವ್ರು. ಇಲ್ಲ ಅಂದ್ರೆ ಒಟ್ಟು ಎಲ್ಲಿ ಹುಸಿ ಇಲ್ಲ ಚಲೋ ಐತಗದ. ಮೊದಲು ಸಾಕ್ತಿದ್ದೆ ರೀ. ಆ ಸಾಕ್ತಿದ್ವಿ, ಕಣಕ್ ಪಣಕ್ ಹಾಕ್ತಿದ್ದಲ್ಲ, ಆ ಮಾರ್ಮೇಲೆ ಕೊಡ್ತಿದ್ವಿ. ಹಂಗಾಗಿ ಇದೊಂದು ಹೆಂಗೋ ಆಡಾಕತ್ತೆ ಅಂತ ಹುಡುಗರು ಅಂದಿದ್ದಕ್ಕೆ ಹುಡುಗರು ಊಟಕ್ಕಿದ್ದು ಆಡ್ಸಾಕತ್ತಿದ್ರು, ಆಡಾಕತ್ತಿದ್ವು. ಆಡ್ಲಿ ಬಿಟ್ಟು ಬಂದು ಬಿಟ್ಟು ಕುಂತೇವೆ. 8 ಮೀಟರ್ ಬಂದೈತಿ. ಈಗ ಇಲ್ಲೇ ಮನ್ಯಾಗ ಬಂದು ಬಿಟ್ಟು ಕುಂತೇವ್ರಿ. ಮತ್ತು ಇನ್ನು ಒಬ್ಬ ಅಂದಾನ್ರಿ ಇದ್ರ ಮಲ್ಕಾಜನ ಅಂತೇಳಿ ಇವ್ರು ಸಣ್ಣಾರ್ರಿ, ಇವ್ರಕ್ಕಿಂತ ದೊಡ್ಡಾರದಾರ್ರಿ. ಅವ್ರು ಏನಂತಾರೆ 4 ಲಕ್ಷ 5 ಲಕ್ಷ ಟಗರ್ ಕೇಳಿದ್ರು, ಇಲ್ಲಪ್ಪ ನಮ್ಮ ತಮ್ಮ ಇದ್ದಂಗೆ ಇವನು ಕೊಡೋದು ಬೇಡ ಅಂತಾರೆ ರೀ. ಇವ್ನು ಕೊಡೋದು ಬೇಡ, ಇವ್ನು ಕಣಕ್ಕೆ ಹಾಕೋದು ಬೇಡ. ಇದು ಟಗರ್ ಅಂತೇಳಿ ಕರೀದಿಲ್ರಿ ಅವ್ರು. ಬಾರಪ್ಪ ಹೋಗಪ್ಪ ಅಂತೇಳಿ ಮಾತಾಡ್ತಾರೆ ಇವ್ರು. ಇಲ್ಲ ಇದನ್ನು ಕಣಕ್ಕೆ ಹಾಕೋದು ಬೇಡ, ಟಗರ್ ಕೊಡೋದು ಬೇಡ, ಇರೋಷ್ಟು ದಿನ ಮನ್ಯಾಗ ಇರಲಿ ಚಂದಾಗಿ ಅಂತೇಳಿ ಇದನ್ನು ಇದು ಮಾಡ್ಕೊಂತ ಹೊಕ್ಕಾರ್ರಿ ಅವ್ರು. ಇಲ್ಲಣ್ಣ ನಾವು ಹಿಂಗೆ ಕಣಕ್ಕೆ ಹಾಕ್ಬೇಕಂತ ಮಾಡೀವಿ ಅಂತೇಳಿ 4-5 ಹುಡುಗರು ಬಂದು ಕೇಳ್ಕಾರ ಅವ್ರನ್ನ. ಅಣ್ಣ ಇಂಥ ಕಣಕ್ಕೆ ಹಾಕೋದು ನಾವು ಹಾಕ್ಬೇಕಂತೇಳಿ ಇದು ಮಾಡ್ತಾರೆ. ಅವ್ನು ಕೇಳಿ ಕಣಕ್ಕೆ ಹಾಕೊಂಡು ಹೋಗ್ತೇವ್ರಿ ನಾವು. ಇವಾಗ ನೀವು ಅವ್ರು ಫಸ್ಟಿಗೆ ಮರಿತಂಬಂತಲ್ರಿ ಅನ್ನಾರ, ನಿಮ್ಗೇನು ಅನಿಸ್ತು ಆ ಟೈಮ್ ಒಳಗೆ ಕಣಕ್ಕೆ? ಖುಷಿ ಅನ್ನಿಸ್ತು ರೀ. ಕಣಕ್ಕೆ ಅದಾಗ ನಮಗೆ ಖುಷಿ ಅನ್ನಿಸ್ತು ರೀ. ಅದು ಫಸ್ಟಿಗೆ ಇಂಥವು ಒಂದು 10-15 ಟಗರ್ ಮಾರಿರ್ತಂತಂದು ನಾವು ಸಣ್ಣ ಮನೆ ತರೋದು ಊಟಕ್ಕೆ ಮಾಡ್ತಿದ್ವಿ ಮೊದಲು. ಅವಾಗ ಏನು ಅನಿಸ್ತಿದ್ದಲ್ಲ. ಈ ಟಗರ್ ಒಣ್ಣೆಕ್ಕೆ ಹೋಗಿ ಎಲ್ಲಿ ಕಕ್ಕ ಇವತ್ತು 3ನೇ ಬಹುಮಾನ ಆತ ನಮ್ಮ ಟಗರ್ ಅಂದ್ರಲ್ರಿ, ನಮ್ಗೆ ಖುಷಿ ಆತ. ಖುಷಿ ಆಗಿಂದಂಗೆ ರಾತ್ ಹೋರ್ಪ ಚಂದ ಆಗಿತ್ತು, ಆಡ್ಸ್ಕೊಂತ ಹೋರ್ಪ ಅಂತ ಇದೆ. ಅದು ಹಂಗೆ ಜಾಸ್ತಿ ಹಾಕೊಂತ 1ನೇ ಬಹುಮಾನ ಇವೆಲ್ಲ ಜೋಡಿ ತರಾಕತ್ರ ಅವ್ರು. ನಮ್ಗೆ ಫ್ರೀಜ್ ಜಾಸ್ತಿ ಆತವ್ರಿ. ನಾನು ಆಡ್ಬಿಡ್ಪ ಅಂತೇಳಿ ಟಗರ್ ತೊಗೊಂಬಂದಿರ್ತಾವ, ಮತ್ತೆ 2 ಮುಟ್ಟು ಕಟ್ಟಿರ್ತಾರೆ. ಅದು ಹೆಚ್ಚಿಗೆ ಇಟ್ಕೊಂಡಿಲ್ಲ. ಇದ್ರ ಮ್ಯಾಗಿದ್ದು ಪ್ರೀತಿ ಅವ್ಕೆ ನಮ್ಗೆ ಅಷ್ಟು ಸಟ್ಟಾಗೆಲ್ಲ ಅವನ್ನ ತೋರಿಸಿಲ್ಲ ನಾವು. ಈಗ ಮಾತ್ರ ನಾವು ಮನೆ ಮಗನಿಗೆ ಸಾಕು ಮಾಡಿ ಮನೆ ಮಗನಿಗೆ ಇಟ್ಕೊಂಡಾಗಿದೆ. ಇದರಿಂದ ನಮಗೇನು ಕೇಡಂತೂ ಇಲ್ಲ. ಇಷ್ಟು ಗಾಡಿ ಬಂದಾವ, ಹೆಮ್ಮೆ ಐತೆ ನಮ್ಗೆ. ಅದು ಇದ್ರದ್ದು ರೊಕ್ಕದ ಆಸೆ ಮಾಡಿಲ್ಲ ನಾವು. ಹುಡುಗರು ಪ್ರೀತಿ ಐತಲ್ಲ, ನಮ್ಗೆ ಆ ಪ್ರೀತಿ ಜಾಸ್ತಿ ರೀ. ಇದು ಒಬ್ಬ ಮಗ ನಮ್ಮ ನಮ್ಮ ಮಗ ಹೆಂಗೆ ಅದಪ್ಪ ಅಂತ ನಾವು ಹೇಳ್ತೇವಲ್ಲ, ಹಂಗಿದು ಒಂದು ಮಗಪ್ಪ. ನಾವು 3 ಮಕ್ಳು ಅದಾವೆ. ಇವನೊಬ್ಬ ಸಣ್ಣಪ್ಪ ಅಂತೇಳಿ, ಇವನೊಬ್ಬ ಚಂದ ಗಿಟ್ರಪ್ಪ ಅಂತ ಹೇಳ್ತೀವಿ. ಹುಡುಗರು ಪ್ರೀತಿ ಐತಿ. ಹುಡುಗರು ಜಾಕ್ ಮಾಡೋರು ಅವರ. ನಾವಂತೂ ಮುಟ್ಟೋದಲ್ಲ ಕಟ್ಟೋದ ಕಡೆ. ಹುಡುಗರು ತರ್ತಿರ್ತಾವೆ, ಯಾವ ಹುಡುಗರು ಮಾಡ್ತಿರ್ತಾವೆ. ಹುಡುಗರು ಎಲ್ಲೂ ಗೊತ್ತಿರೋದಿಲ್ಲ ನಮ್ಗೆ. ಅಂತ ಹುಡುಗರು ಕೆಲಸ ಮಾಡ್ತಾವೆ. ಹುಡುಗರು ಆರಾಮಿಲ್ಲಪ್ಪ ಗಾಡಿ ತೊಗೊಂಡು ಬಂದು ಕುರಿ ಹರ್ಕೊಂಡು ಹೋಗ್ತಾರೆ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಐತಿ. ಆ ಹುಡುಗರು ಎಲ್ಲಿವು ಯಾವ್ದು ಗೊತ್ತಿರೋದಿಲ್ಲ ಕರೆ ಬರ್ತಾವ ಮಾಡ್ತಾರೆ. ಅದ್ರ ಮ್ಯಾಗ ಅವ್ರ ವಿಶ್ವಾಸ ಐತಿ, ಹುಡುಗರ ಮೇಲೆ ನಮ್ಮ ವಿಶ್ವಾಸ ಐತಿ. ಇದ ನೋಡ್ರಿ, ಇದ್ರ ಬಿಟ್ಟು ಬೇರೆ ಏನಿಲ್ಲ. ಇದರಿಂದ ಲಾಭ ಮಾಡ್ಬೇಕಂತೂ ನಾವು ಉದ್ದೇಶ ಮಾಡಿಲ್ಲ. ಏನಪ್ಪ ನಿಮ್ಗೆ ಒಟ್ಟು ನಿಮ್ಗೆ ಖುಷಿ ಐತಲ್ಪ, ಚಂದ ಜಗಳ ಮಾಡಬೇಡ್ರಿ, ಎಲ್ಲಿ ಟಗರಿ ಪೆಟ್ಟು ಹಚ್ಕೋಬೇಡ್ರಿ. ಬಹುಮಾನ ಬೇಕಾಗಿಲ್ಲ ನಮಗೆ, ಚಂದಾಗಿ ಬದುಕಿಸ್ಕೊಂಡು ಕುರಿ ಹೊಳಿ ತೊಗೊಂಬರ್ರಿ. ಇವೆಲ್ಲ ಹುಡುಗರು ಅಂತಿರ್ತಾರೆ ಕೆಲವೊಬ್ರು, ಇಂಜೆಕ್ಷನ್ ಮಾಡ್ಬೇಕು, ಅದಕ್ಕೆ ಗುಳಿಗೆ ಕೊಡ್ಬೇಕು, ಗಾಂಜಾ ಆಗ್ಬೇಕಂತಿರ್ತಾರೆ. ಅಂಥವೆಲ್ಲ ಏನು ಬೇಡಪ್ಪ, ಅದು ಎಷ್ಟು ಕಷ್ಟ ಐತೆ ಅಷ್ಟು ಚಂದಾಗಿ ಆಡ್ತೈತಿ. ಆಡಿದ್ರೆ ಆಡಿಸ್ರಿ, ಆಡ್ಲಂಗಿದ್ರೆ ಹೊಳಿ ತೊಗೊಂಬರ್ರಿ. ನಮ್ಮ ಬರೀ ಚಂದಾಗಿ ಹೆಂಗೆ ಪ್ರೀತಿ ಹಂಗೆ ಹೊಳಿ ಬರಲ್ಪ ಅಂತ ಹೇಳ್ತಿರ್ತಾರೆ. ಮತ್ತು ಆ ಪ್ರಕಾರ ನಮ್ಮ ಹುಡುಗರು ಮತ್ತು ಹಂಗೇನೋ ಎದ್ರ ಬಗ್ಗೆನೂ ಎಲ್ಲಿ ಜಗಳ ಪಗಳ ಇಲ್ಲ. ಮೊನ್ನೆ ಒಂದು ಕಣ ಏನೋ ಲಾಸ್ಟ್ ಟೈಮ್ ಹೇಳಿದ್ರೆ ಕಣ್ಕನ ಜಗಳ ಎತ್ಕಕ್ಕ ಹಿಂಗಾಯ್ತು ಹೊಳಿ ಬಂದಿವಿ ಅಂದ್ರೆ ಹೋಲಿ ಬಿಡಪ್ಪ, ಏನು ದೊಡ್ಡ ವಿಷಯ ಅಲ್ಲ. ಬಹುಮಾನ ಮುಖ್ಯ ಅಲ್ಲ. ನೀವು ಚಂದಾಗಿ ಹೊಳಿ ಬಂದಿಲ್ಲ, ಜಗಳ ಪಗಳ ಮಾಡಬೇಡ್ರಿ. ನಿಮ್ಮಿಂದ ಕೆಟ್ಟ ಹೆಸರು ಕನ್ನಡ ಬರಬಾರ್ದು. ಈಗ ನೀವು ಹೋಗ್ತೀರಿ, ಯಾಕೆ ನಿಮ್ಮ ಕೂಡ ಹುಡುಗರು ಇರ್ತಾವೆ. ಹೆಬ್ಬಳ್ಳಿ ಕನ್ನಡದವ್ರು ಬಂದು ಹಿಂಗೆ ಜಗಳ ಮಾಡಿದ್ರೆ ಹಿಂಗೆ ಅವ್ರದ ತಪ್ಪು ಅಂತೇಳಿ ಹಂಗೆ ಅನಿಸ್ಕೋಬೇಡ್ರಿ. ನೀವು ತಪ್ಪು ಮಾಡಬೇಡ್ರಿ. ನೀವು ಹೆಂಗೆ ಹೋಗ್ತೀರಿ, ನಿಮ್ಮ ಹುಡುಗರು ಸಂಭಾಷಿಸ್ಕೊಂಡು ಚಂದಾಗಿ ನಿಮ್ಮ ಟಗರ್ ಜಾಕ್ ಮಾಡ್ಕೊಂಡು ಮಂದಿಗೆ ಕೆಟ್ಟಾಗಬೇಡ್ರಿ. ಹೊಳ್ಳಿ ಚಂದಾಗಿ ಆಡ್ಸ್ಕೊಂಬರ್ಪ ಅಂತ ಹೇಳ್ತಿರ್ತಾರೆ ಹುಡುಗರಿಗೆ. ಆ ಪ್ರಕಾರ ನಮ್ಮ ಹುಡುಗರದು ಮತ್ತು ಎಲ್ಲಿ ಇಲ್ಲಿ ಇವತ್ತಿಗೂ ನಾವು ಎಲ್ಲಿ ಅಂಥ ಸುದ್ದಿ ಕೇಳಿಲ್ಲ. ನಮಗೂ ಮತ್ತೆ ತಕ್ಕ ಹೆಂಗೈತಪ್ಪ ಅಂದ್ರೆ ಬ್ಯಾಡ ಬಂದುಬಿಡ್ರಪ್ಪ ಅಂತೇಳಿ ಸುಮ್ಮನೆ ಬಂದುಬಿಡ್ತಾರೆ ನಮ್ಮ ಹುಡುಗರು. ಗಾಡಿ ಬಗ್ಗೆನೂ ಇದಕ್ಕೆ ಬಾಡಿಗೆ ಎಷ್ಟು ಅಂತ ಗೊತ್ತಿಲ್ಲ, ಇದು ಖರ್ಚು ಎಷ್ಟು ಅಂತ ಗೊತ್ತಿಲ್ಲ. ಯಾವ ಹುಡುಗರು ಹೋಯ್ತಾವ, ಯಾವ ಹುಡುಗರು ತರ್ತಾವ. ಅದು ಯಾವ ಓದ್ನೋ ಸಂಬಂಧ ಇಲ್ಲ ನಮಗೆ. ಇನ್ನೊಬ್ಬ ಮಲ್ಕಾಜನ್ ದೊಡ್ಡ ಹುಡುಗ ಅದಾನ ನಮ್ಮ ಹುಡುಗ, ಅವ್ನು ಗಾಡಿ ತೊಗೊಂಡ್ಯಾನೀಗ ದೇವ್ರು ಹೋಗ್ಯಾನವ. ಅವಂತೂ ಹಂಗೆ ಯಾರು ಹೋಯ್ತಾರಪ್ಪ, ನೀವು ಒಯ್ರಪ್ಪ ಅಂತ ಹೇಳ್ತಿರ್ತಾರೆ. ಹುಡುಗರು ಯಾರು ಹೋಯ್ತಾರೆ, ಯಾರು ತರ್ತಾರೆ ಹೇಳಿದಿಲ್ರಿ. ಅದಕ್ಕೆ ಈಗ ಯಾವ ಹುಡುಗರು ಗೊತ್ತಿರೋದಿಲ್ಲ ನಮಗೆ. ಇಲ್ಲಿ ಹೊಲ್ದ ಹಳ್ಳಿ ಹುಡುಗರು ಬಂದು ಹೋಯ್ತಾವೆ, ಬೇರೆ ಊರವ್ರು ಗೊತ್ತಿರೋದಿಲ್ಲ, ಯಾರೂ ಗೊತ್ತಿರೋದಿಲ್ಲ. ಅವರು ಟಗರು ಹೋಯ್ತವಪ್ಪ, ಪ್ರೀತಿ ಇರ್ತೈತೆ, ಒಯ್ರಪ್ಪ ಆಡಿಸ್ರಿ. ನಾವು ಹೇಳೋದು ಏನು ರೀ, ಈ ಟಗರಿಂದ ಎಲ್ಲಿ ಕೆಟ್ಟ ಆಗ್ಬೇಡ್ರಿ, ಎಲ್ಲಿಗೆ ನೀವು ಹೆಸರು ಕೆಡ್ಸ್ಕೊಬೇಡ್ರಿ, ಅದು ಇಟ್ಕೊಂಬರ್ರಿಪ್ಪ ಅಂತ ಹೇಳ್ತಿರ್ತಾರೆ. ಮತ್ತು ಆ ಪ್ರಕಾರ ಇಲ್ಲಿ ಮಟನೂ ಮತ್ತು 2ರಿಂದ 8 ಮಟ ಎಲ್ಲಿ ಇದ್ರದ್ದೇನ ಹಂಗೇನ ಯಾರ ಕಡೆನೂ ಅನ್ಸ್ಕೊಂಬಂದಿಲ್ಲ. ಟಗರಿನಾಗದೆ ಕಾಮನ್. ಒಂದು ಟಗರಿಗೆ ಒಬ್ಬವ ಈ ಟಗರ್ ಹಂಗೈತಿ, ಆ ಟಗರಿಗೆ ಅನ್ನೋರು ಇರೋದಾರೆ ಟಗರಿಗೆ. ಯಾಕಂದ್ರೆ ನನ್ನ ಟಗರ್ ನಂಗೆ ಶ್ರೇಷ್ಠ, ನಿನ್ನ ಟಗರ್ ನಿಂಗೆ ಶ್ರೇಷ್ಠ, ಅದೆಲ್ಲ ಇರೋದಾರೆ. ಅದು ನಮ್ಮ ಟಗರಿನಿಂದ ಮತ್ತೊಬ್ಬರಿಗೆ ಜಗಳ ಪಗಳಾಗಿ ಈ ಟಗರ್ ಜಗಳ ಅಪ್ಪ ಅನ್ನೋ ಸಾವಾರಿ ಮಾಡಬೇಡ್ರಿ ಅಂತ ಹೇಳ್ಕೊಂಬಂದೇವ. ಆ ಪ್ರಕಾರ ಇಲ್ಲಿ ಮಟ ಬೆಳೆಸ್ಕೊಂಬಂದಾರ್ರಿ. ಮತ್ತು ಈಗ ಕಣಕ್ಕೆ ಹಾಕ್ಬೇಕಾದ್ರೆ ಮರಿ ಹೆಸರು ಏನಂತ ಬರ್ತಾರೆ ಅಲ್ಲಿ?
ಅಲ್ಲ ಈ ಟಗರಿಗೆ ಹೆಚ್ಚಾಗಿ ಹುಡುಗರಿ ಅಂತಾರೆ ಅದಕ್ಕೆ ಮನೆಯವ್ರದ್ದು ಮಾಲಕ ಹೆಸರಿಟ್ಟಿಲ್ಲ, ಜನಮೆಚ್ಚಿದ ಜಾಲ ಅಂತ ಬರೆಸ್ತಾರೆ ಯಾಕಂದ್ರಾಗಾರನು. ಹೆಚ್ಚಾಗಿ ಕೆಲವೊಬ್ಬರು ರೂಢಿ ಒಳಗೆ ಇದು ಹೆಬ್ಬಳ್ಳಿ ಜಾಲ ಅಂತಾರೆ. ನಮ್ಮೂರು ಹುಡುಗರು ನೋಡ್ಯಾನ ಈ ಹುಡುಗಿ ಇನ್ನೂ ಒಟ್ಟು ಒಂದು ಈಟ್ ಇದಕ್ಕಿಂತ ಒಟ್ಟು ಇಂಥ ಹುಡುಗರು ಅಡ್ಡಾಡ್ಸೋದ. ಈ ಹುಡುಗರು ಬೆನ್ನ ಸುಮ್ಮನೆ ಹೋಗ್ಬಿಡ್ತಾರೆ, ಯಾರು ಹಾಯುದಲ್ಲ ಬಡ್ದಲ್ಲ ಅದ ಅದನ್ನೇನು ಹಗ್ಗಪ್ಪಗೆ ಹತ್ತದಲ್ಲ ಹಿಡ್ಕೊಂಡು ಹೋಗೋದಲ್ಲ. ಅವರು ಮುಂದೆ ಹೊಂಟ್ಬಿಟ್ರೆ ಸುಮ್ಮನೆ ಹಿಂದಿಂದ ಹೋಗ್ಬಿಡತ್ತ. ನಾವು ಹುಡುಗಿ ಟಗರಿಂದ ಏನೋ ಕಿರಿಕಿರಿ ಎಲ್ಲ ಮನೆ ಮತ್ತು ಇಲ್ಲೇ ಕಟ್ಟಿರ್ತೀವಿ, ರಗಡ್ ಹುಡುಗ ಆಯ್ತಾವೆ. ಒಂದು ಹುಡುಗರಿಗೆ ಎಲ್ಲಿ ಪೆಟ್ಟು ಹಚ್ಚಲ್ಲ ಅದ. ಟಗರ್ ಮಾತು ಸಂಪನ್ನ ಐತೆ ನಮಗೆ. ಆಟದಾಗ ಮಾತ್ರ ಒಳ್ಳೆ ಚುರುಕು ಐತಿ, ಮನ್ಯಾಗ ಮಾತ್ರ ಭಾಳ ಸಂಪನ್ನ ಐತಿ. ಮತ್ತು ಆಟದಾಗ ಇದ್ರಿಗೆ ಬಂದು ಟಗರ್ ಅದ ನಾವು ಯಾಕೆ ನಮ್ಮ ಟಗರಿಂದ ಜಾಸ್ತಿ ಮಾಡಿ ಹೇಳ್ದಂಗೆ ಆಕತಿ. ಇದ್ರಿಗೆ ಬಂದು ಟಗರ್ ಉಳಿತಾವ ಸಾಯ್ತು ಹೆದರಿಕಿರ್ತೈತೆ. ಮನ್ಯಾಗ ಮಾತ್ರ ಇದ್ರ ಭಯ ಒಂದು ಇಟ್ಟು ಇಲ್ಲ ನಮ್ಗೆ. ದೊಡ್ಡ ಟಗರ್ ಐತಿ, ಹಾಯ್ತೈತಿ, ನಮ್ಗೆ ಏನು ಮಾಡತ್ತ ಅನ್ನೋದು ಭಯ ಇಲ್ಲ ನಮಗೆ. ಹೊರಗೆ ಇಲ್ಲಿ ಬಾಕಲ್ಲ ಹುಡುಗ ಕಟ್ಟಿರ್ತಾವ, ಹುಡುಗ ಅಡ್ಡಾಡ್ತಿರ್ತಾವ, ಯಾರಿಗೆ ಒಂದು ದಿವಸ ಒಬ್ಬರಿಗೆ ಪೆಟ್ಟತ್ತಿಲ್ಲ. ಮತ್ತು ಇವ್ರ ಹೊರಗಿನ ಮಂದಿ ಬೆಟ್ಟಿಂಗ್ ಆಡ್ಸೋಣ ಅದನ್ನು ಮಾಡೋಣ ರಗಡಿ ಕೇಳ್ತಾರೆ. ಆದ್ರೆ ನಾವು ಹೊರಗೆ ಬೆಟ್ಟಿಂಗ್ ಆಡ್ಸಂಗಿಲ್ಲ. ಬೆಟ್ಟಿಂಗ್ ಆಡ್ಸಕ್ಕೂ ನಾವು ಟಗರ ಕಟ್ಟಿಲ್ಲ. ನಾವು ಇನ್ನೂ ಮಟ್ಟ ಯಾರನ್ನೂ ಬೆಟ್ಟಿಂಗೂ ಕೇಳಿಲ್ಲ. ನಾನು ಅದ್ರ ಬಗ್ಗೆ ಹೇಳ್ತೀವಿ ಬಿಡೋಣ. ನಾವು ಇಲ್ಲೇ ನಿಮ್ಮ ರೊಕ್ಕ ದಿಮಾಕಕ್ಕ ನಿಮ್ಮ ಬೆಟ್ಟಿಂಗಿಗೆ ಪಟ್ಟಿಂಗಿಗೆ ಇಲ್ಲೇ ಆಡ್ಬಾರ್ದಪ್ಪ ಅಂತ ಹೇಳ್ತಾವೆ ಹುಡುಗರಿಗೆ. ಆದ್ರೆ ನಾವು ಕಣ್ಣದಾಗ ಏನೈತಲ್ಲ ನಿಮ್ಮ ಟಗರು ಅವ್ರ ಟಗರು ಕಣ್ಣದಾಗ ಏನು ಬೇಕಾದ್ ಮಾಡ್ರಿ. ಇಲ್ಲಿ ಜಗದ ಮ್ಯಾಗ ಬಂದು ನಾ ರೊಕ್ಕ ಅಷ್ಟು ಕಟ್ತೀನಿ, ನನ್ನ ಟಗರ ಆಡ್ತೈತಿ, ನಿನ್ನ ಟಗರ ಆಡ್ತಿ ಯಾವ ಮಾಡೋರಿಗೆ ಮಾತ್ರ ಫಸ್ಟ್ ಹೇಳ್ತಾವೆ ನಾವು. ಈ ವಾರ ಇಲ್ಲಿ ನಮ್ಮ ಟಗರ್ ಕೊಡು ಮಾಡ್ಬಾರ್ದಪ್ಪ, ನಿಮ್ಮ ಟಗರು ಇದ್ರೆ ನಿಮ್ಮ ಟಗರ್ ಕೊಡು ಮಾಡ್ಕೊಡಿ. ನೀವು ಬೇಕಂದ್ರೆ ಬೇರೆ ಹೋದವನ ಆ ಟಗರಿನ ಕೂಡ ಆಡ್ರಿ ಬೆಟ್ಟಿಂಗ ಇದನ್ನ ಹಂಗೆ ಹೇಳ್ತೇವೆ ನಾವು. ನಿಮ್ಮದು ಬೇರೆ ಆಯ್ತು ಅಲ್ಲಿ ಮಾಡ್ಕೊರಿ, ನಮ್ಮ ಟಗರಿನ ಕೂಡ ಬೆಟ್ಟಿಂಗಿಲ್ಲ. ಚಂದ ಪ್ರೀತಿ ಸಹಸ್ ಮ್ಯಾಗ ಆಡ್ತೀವಪ್ಪ ಅಂದ್ರೆ ಆಡಿಸ್ರಿ. ಈಗ ನಾವು ರೊಕ್ಕ ಮಾಡ್ತೀವಿ, ಅವ್ನು ಯಾವ ಐತಿ ಅವ್ನ ಟಗರ್ ಹೊಡ್ಸ್ಬೇಕು, ಇವಂಟು ವರ್ಷ ಅಂತ ಇದ್ರ ಅಂತಂದ್ರೆ ಇಲ್ಲೇ ಬೇಡಪ್ಪ ನಮ್ಮ ಟಗರಿನ ಕೊಡೋದೆ, ನಾವು ಮನ್ಯಾಗ ಇರ್ಲಪ್ಪ ಅಂತ ಹೇಳ್ತೀವಿ. ಒಟ್ಟೆ ಹೇಳ್ತೇವಲ್ಲ ಹಂಗೆ ಕೆಟ್ಟದ್ದು ಪಟ್ಟದ್ದು ನಮ್ಗೆ ವಿಷಯ ಹಾಕಿದ್ರೆ ನಾವು ಅದನ್ನು ಬೇಡಪ್ಪ. ನಮ್ಮ ಕಡೆ ಪ್ರೀತಿ ವಿಶ್ವಾಸ, ಪ್ರೀತಿಗೆ ಆಡಿಸ್ತೀರಣ್ಣ ಆಡಿಸ್ರಿ, ಯಾವ ಕಾಸು ತೊಗೊಂಡು ಬೇಡ. ನಿಮ್ಮ ಯಾವ ಟಗರ್ ಏನು ರೀತಿಪ್ಪ ಕಣ್ಣ ತೊಗೊಂಬರ್ರಿ, ಕಣಕ್ಕೆ ಹಾಕಲಿ, ಅದು ನಿಮ್ಮ ದರ ಇರಲಿ ನಮ್ಮ ದರ ಇರಲಿ. ಅದ್ರ ಬಗ್ಗೆ ನಮಗೆ ಹೆಮ್ಮೆ ಐತಣ್ಣ. ನಮ್ಮ ಟಗರಂತೂ ಯಾವಾಗ ಹೊಳ್ಳಿದ್ದು ಅಲ್ಲ ಹೊಳ್ಳೋದು ಅಲ್ಲ. ಎಷ್ಟೋ ಟಗರಿಗೆ ಕೈಯಾಗ ಹೋಗ್ಯಾವು ಪೆಟ್ಟು ಹಸ್ಕೊಂಡಾವು. ನಮ್ಮ ಟಗರಿಗೆ ಕೋಡು ಪಡ ಹೊಡಿತೈತಿ, ಮತ್ತು ಕಾಮಣ್ಣ ಅದೆಲ್ಲ ತರ್ತಾರೆ ಮನ್ಯಾಗ, ಲಿಂಬಿನ ಇರ್ತಾರೆ, ಬಂಡ್ರ ಹಚ್ತಾರೆ, ಕಟ್ತಾರೆ, ಇಲ್ಲೇ ಮುಗಿತಾನೆ ಆರಾಮಕತಿ. ಮತ್ತು ಮುಂದೆ ಕಣ ಐತಪ್ಪ ಮತ್ತೆ ಹೋಗಿರ್ತಾರೆ. ಈ ಟಗರಿನ ಬಗ್ಗೆ ಭಾಳ ಐತನ ಹೇಳ್ಬೇಕು. ಹೇಳಿನಲ್ಲ, ಅದು ಹುಟ್ಟುತ್ತಲೇ ಎಂದು ತಂಗಿಂದ ಒಟ್ಟೆ ಅದು ಸೋಲು ಗೊತ್ತಿಲ್ಲ, ಅದು ಹೆಚ್ಚಾಗಿ ಕೇಳೂ ಇಲ್ಲ. ಅವಾಗ ಆರಾಮಿಲ್ದಾಗ ಮಾತ್ರ ಇನ್ನೊಂದು ಏನು ನಿಜವಾಗಿ ಹೇಳ್ಬೇಕಂದ್ರೆ ನಾವಾರು ಅಂದೇವಿ ಅಲ್ಲ. ಮತ್ತು ಸತ್ತ ಹೋಗತ್ಲೆ ಅವ್ನು ಬದುಕೋದಿಲ್ಲ ಅಂತ ಅನ್ನೋದು ನಾವು ಅವಾಗ 3 ದಿವಸ ಮಕ್ಕೊಂಡಿಟ್ಟು ಟಗರ್ ಕಾಲು ಮಾಡ್ತೀರ, ನಾವು ಮಕ್ಕೊಂಡಿಲ್ಲ. ಅದ ಹೆಂಗೋ ಏನೋ ಅದ್ರ ನಸೀಬ್ ಚಲೋ ಇತ್ತು, ನಮ್ಮ ನಸೀಬ್ ಚಲೋ ಇತ್ತು. ಡಾಕ್ಟ್ರ್ ಆರಾಮ ಮಾಡಿದ ಪುಣ್ಯಕ್ಕೆ ಮತ್ತೆ ಹೊತ್ತು ಮೊನ್ನೆ ಟಗರ್ ಆಡಿ ಬಂತ ಚಲೋ ಐತೆ ಟಗರ್. ಮಾತ್ರ ಟಗರಿನ ಬಗ್ಗೆ ನಮಗೆ ಹೆಮ್ಮೆ ಐತಿ. ನಾ ಕಟ್ಟಿದ ಮಾಲಕಂತಲ್ಲ, ಅದ್ರ ಕೂಡ 100 ಹುಡುಗರು ಅದಾವ. ಎಲ್ಲೋ ಹಳ್ಳಿಯವ್ರು ಸತ್ಯಕ್ಕೆ ಈ ಟಗರ್ ಅಂದ್ರೆ ಒಳ್ಳೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ನಮ್ಮೂರವರು ತಿನ್ನಿಸ್ತಾರ ಉಳಿಸ್ತಾರ ಅಂತಲ್ಲ, ಬರೀ ದೋಸ್ತಿ ಒಳಗೆ ಎಷ್ಟೋ ಮಂದಿ ಹೆಬ್ಬಳ್ಳಿ ಜಾಲ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಇಲ್ಲಂದ್ರೂ ದಿನಕ್ಕೊಂದು 20 ಮಂದಿ ಬಂದು ನೋಡೋಕೆ ಟಗರಿದನ್ನು ಅವ್ರು ಎಲ್ಲರೂ ಗೊತ್ತಿಲ್ಲ. ಹಂಗೆ ಸುಬ್ಬಳಿ ಜಾಲ ಐತಪ್ಪ ಬಂದು ಮನೆ ಬಂದ ನೋಡ್ಯಾರ ಹೊಕ್ಕಾರ. ಮತ್ತು ನಾವೇನು ಆ ಟಗರ್ ಏನು ಅವ್ರಿಗೆ ಅವ್ರು ಕುಡ್ಸೋದಕ್ಕೆ ಬಂದ್ರೆ ನಾವು ಅಲ್ಲೇ ನೋಡ್ರಿಪ್ಪ, ಯಾರೋ ಮುಡ್ತಾರ, ಆಡಿಸ್ತಾರ, ನೋಡ್ತಾರೆ. ನಾವು ಅದಕ್ಕೇನ ಯಾರು ನೀವು ಯಾವ್ರಪ್ಪ ಯಾಕೆ ನಮ್ಮ ಹುಡುಗರಲ್ಲ ಅಂತ ಯಾರಿಗೆ ಅನ್ನೋದನ್ನಿಲ್ಲ. ಮನ್ಯಾಗ ನಮ್ಮ ಮನೆಯವ್ರು ಹೆಣ್ಮಕ್ಳು ಬೇಕಿರ್ತಾವ, ಕೇಳಿದ್ರೆ ಸುಮ್ಮನೆ ಕಟ್ಲಿರ್ತಾವೆ, ಬಾಕಲಾಗತ್ತೈತಿ ಅಲ್ಲಿ ಹಿತ್ಲಾಗತ್ತೈತಿ, ಕರ ತೆಗೆಬಿಟ್ಟಿರ್ತೀವಿ. ಅವರ ಬಂದಿರ್ತಾರೆ, ಅವರ ಮುಡ್ತಾರೆ, ಫೋಟೋ ತಕ್ಕೊಂತಾರೆ, ಹೊಕ್ಕಾರ. ನಾವು ಯಾರ ಮಂದಿ ಮ್ಯಾಗ ಸಂಶಯ ಮಾಡಿಲ್ಲ. ಮತ್ತು ಬಂದವ್ರ ಮೇಲೆ ಇವ್ ಬಂದ ಯಾರು ಏನು ಇವೇನು ಮಾಡ್ತಾನು ನಮ್ಗೆ ಭೇದ ಭಾವಿಲ್ಲ. ಹಿಂಗಾಯ್ತು ನೋಡ ನಮ್ಮ ಟಗರ್ ಸ್ಟೋರಿ. ಆಜು ಬಾಜು ಊರಾರು ಯಾವ ಊರಾರು ಬಂದ್ರು ಹೆಬ್ಬಳ್ಳಿಗೆ ಬಂದು ನೋಡುತ್ತಾರೆ. ನಮ್ಮದು ಇದಾವ್ರಲ್ಲ, ನಮ್ಮದು ಇಲ್ಲಿಂದ 3-4 ಕಿಲೋಮೀಟ್ರ್, ನಮ್ಮ ಊರು ಹೊನ್ನಾಳಿ ಅಂತೇಳಿ ಒಂದು 7-8 ಬಂದಿದ್ದಾವೆ. ನಾನು ಹೆಬ್ಬಳ್ಳಿಗೆ ಬಂದೇವಪ್ಪ ಅಂತಂದ್ರೆ ಇಲ್ಲಿ ಬಂದು ಮರಿ ನೋಡೋದಾಗ ಸಮಾಧಾನ. ನಾನು ಡೈಲಿ ಒಮ್ಮೆ ಮುಂದೆಲಿರಾಗಲಿ ಸಂಜೆ ಮುಂದರಾಗಲಿ ಪಟ್ಟ ಬಂದ್ ಕಾರಿದೊಂದು ಟಗರ್ ನೋಡೋದಾಗ ಸಮಾಧಾನ. ನಾನು ಈಗ ಹೇಳ್ದಂಗಣ ಈ ಹುಡುಗ ಮಾತಾಡಲವ ನಮ್ಮೂರು ಹುಡುಗಲ್ಲ, ಬಾಜೂರು ಹುಡುಗ ಅವ್ನು ಕರೆ, ನಮ್ಮ ಜಾತಿ ಅವಲ್ಲ, ಸಂಬಂಧಿಕಲ್ಲ ಕರೆ. ಆದರೆ ಈ ಟಗರಿನ ಬಗ್ಗೆ ಅವನು ನಮ್ಮ ಮಗ ಇದ್ದಾಗನ ನಮಗಿರೋ ವಿಶ್ವಾಸ. ಯಾಳಿಯವರು ಏನೋ ನಡ್ಕೊತಾರಲ್ಲ ಟಗರಿ ಮೇಲೆ ಪ್ರೀತಿ ಅಂತ ಬಂದಿರ್ತಾರೆ ಅವ್ರ ಟಗರಲ್ಲ ಕರೆ ಇದೆ. ನಮ್ಮ ಟಗರ್ ಗೊತ್ತಿರ್ತದೆ ಅವ್ರಿಗೆ, ಆದರೂ ನಮ್ಮ ಟಗರ್ ಅಂತ ಬಂದಿರ್ತಾರೆ ಅವ್ರು. ಆ ಅಪೇಕ್ಷೆ ನಾವು ನಿರಾಶೆ ಮಾಡ್ದಲ್ಲ. ನಿಮ್ಮ ಟಗರ ಹೋಗ್ತಪ್ಪ 6,000 ಅವರೇ. ಅದೇ ಹೇಳಿದಿಲ್ಲ ನಾ, ಯಾವೂರೋ ಬರ್ತಾರ ಗೊತ್ತಿಲ್ಲ, ಟಗರ್ ಅಂತಾರ. ಆಯ್ತು ನೋಡ್ರಪ್ಪ.
ನಾವು ಯಾರಿಗೂ ನೀ ಯಾವ್ರಪ್ಪ ಇಲ್ಲಾಕ್ ಬಂದು ನಮ್ಮ ಹುಡುಗರೆಲ್ಲ ಟಗರ್ ಮುಟ್ಟಬೇಡ ಅಂತ ಯಾವ ಹುಡುಗರಿಗೂ ನಾವು ಅನ್ನೋದೂ ಇಲ್ಲ. 14 ಹೇಳ್ದಂಗೆನ ಟಗರ್ ಮ್ಯಾಗ ಎಷ್ಟು ವರ್ಷ ಐತಿ ಅಷ್ಟು ಬರೋ ಹುಡುಗರ ಮ್ಯಾಗ ಅಷ್ಟೇ ವಿಶ್ವಾಸ ಐತಿ, ಅವ್ರ ಮ್ಯಾಗ ನಂಬಿಕೆ ಐತಿ ನಮಗೆ. ಈ ಹುಡುಗರು ಟಗರ್ ಇವ್ರದ ಮೇಯಿಸ್ತಾರ ಜಾಕ್ ಮಾತ್ರ ಅನ್ನೋದು ಅದ್ರ ಬಗ್ಗೆ ಹೆಮ್ಮೆ ಐತಿ. ನಾವು ಯಾವ ಹುಡುಗಿನೂ ನೀ ಯಾವ ಹುಡುಗಪ್ಪ ಅಂತ ಕೇಳೋದಲ್ಲ, ನೀ ಯಾವ್ರಪ್ಪ ಅಂತ ಕೇಳೋದಲ್ಲ. ಅವ್ನು ಎಲ್ಲವೂ ಇಲ್ಲಿ ನಮ್ಮ ಮನೆಗೆ ಬರೋ ಹುಡುಗರು ನಮ್ಮ ಟಗರ್ ಹುಡುಗರು ನಾವು ಮತ್ತೆ ಬರ್ತಾವೇನ ಹಳ್ಳಿ ಹುಡುಗರು ಬರ್ತಾವ, ಬೇರೆ ಬೇರೆ ದೂರದ ಹುಡುಗರು ಬರ್ತಾವೆ. ಆ ಟಗರಿನ ಅಪೇಕ್ಷೆ ಬರ್ತಾವ, ಭಾಳ ಮಂದಿ ಬರ್ತಾರೆ. ಯಾವ ಹುಡುಗರು ಬಂದ್ರೂ ಇಲ್ಲಿಂದ ಹರಿಹರ ದಾವಣಗೆರೆ ಹುಡುಗರು ಬರ್ತಾವೆ. ಹುಬ್ಬಳ್ಳಿ ದಾಡಿ ಇದ್ದು ಸನಿಯ ಬಡಿದಿಲ್ಲ ನಮ್ಮ ಲಗ ತಕತ್ತೆ 200 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಬರ್ತಾರೆ. ಬಂದು ಕೇಳಿದ್ರಿಲ್ಲ ಐತೆ ನೋಡ್ರಿ ಟಗರ್ ಟಗರ್ ನೋಡ್ತಾರ ಹೊಕ್ಕಾರ. ಅವರು ಪ್ರೀತಿ ವಿಶ್ವಾಸ ಬಂದಿರ್ತಾರ ಅಂತ ಅದಕ್ಕೆ ನಿರಾಶೆ ಮಾಡೋದಲ್ಲ. ಏನೋ ಬರ್ತಾರ ನೋಡ್ತಾರ, ಏನು ಕಪ್ ಚಾ ಕಳ್ತೀವಿ ಕುಡಿತೀವಿ ಹೊಕ್ಕಾರ. ಇದ್ರ ಬಗ್ಗೆ ಅವ್ರನ್ನ ಕೇಳ್ತೇವೆ ನಾವು. ನಮ್ಮ ಟಗರ್ ಮನೆಯಾಗ ಇಟ್ಕೊಂಡು ಕೆಲಸ ಅಲ್ಲಿ ಅವ್ರದ್ದು ಕೇಳ್ತಿರ್ತಾರೆ. ಆದ್ರೆ ನಮ್ಮ ಟಗರ್ ಹಂಗೆ ಚಲೋ ಐತೆ ಅಂದ್ರೆ ಹೇಳ್ಬೇಕಾಗತ್ತಲ್ಲ ಮತ್ತೊಬ್ರು. ಆ ವಿಶ್ವಾಸ ನಮಗೈತಿ. ಅದಕ್ಕೆ ನಾವೇನು ಮಾಡ್ತೇವಣ್ಣ, ಯಾವ ಹುಡುಗರು ಬಂದ್ರು ನಿಮ್ಮ ಟಗರ್ಪ ಜಾಕ್ ಮಾಡ್ಕೊಂಡು ಹೋಗಿ. ನಾವು ಯಾರನ್ನೂ ಇವ್ ಹಂಗೆ ಅವ್ ಹಿಂಗೆ ಅವ್ನು ಕೆಟ್ಟವ ಇವ್ ಒಳ್ಳೆಯವ ಅಂತ ನಾವು ಅದ್ರಾಗ ಆಸಕ್ಕೆ ಹೋಗೋದಿಲ್ಲ. ನಮ್ಮ ಮನೆಗೆ ಬಂದವರು ಟಗರಿ ಆಸೆ ಬಂದವರು ಅವ್ರು ಪ್ರೀತಿಯವರು ಇಷ್ಟರು ಅದು ಮ್ಯಾಕೆ ನಾವು ಬೈತಾರೆ. ಆ ವಿಶ್ವಾಸ ನಾವು ಕಳ್ಸ್ಕೊಂಡು ಹೋಗ್ತೇವೆ. ನಾವು ಇದ್ರ ಬಗ್ಗೆ ಇದರಿಂದ ರೊಕ್ಕ ಮಾಡಬೇಕು, ಇದರಿಂದ ಮನೆ ಹಾಕಬೇಕು ಅನ್ನೋ ಆಸೆ ನಮಗೇನಿಲ್ಲ. ನಮಗೆ ಸಾಕು. ನಮಗೆ ಇದು ಕೀರ್ತಿ ಐತಲ್ಲ, 4 ಮಂದಿ ಹುಡುಗ ಬಾಯಾಗ ಟಗರ್ ಐತೆ, ಅದ ಪ್ರೀತಿ ನಮಗೆ ಜಾಸ್ತಿ. ನಾನು ನೋಡ ಈ ಟಗರ್ ಇಲ್ಲೇ ಬಾಟು ನಮ್ಮ ಊರಿಂದ ಒಂದು 20 ಕಿಲೋಮೀಟ್ರ್ ಅಳಗೋಡೆ ಅಂತೇಳಿ ನಲ್ಗುಂದ ತಾಲೂಕು. ಅಲ್ಲಿ ಟಗರ್ ಹಾಲಲ್ಲಿ ತೊಗೊಂಬಂದಿದ್ರು ಹುಡುಗರು. ಹಂಗಾಗಿ ಏನೋ ಟಗರ್ ಚಲೋ ಐತೆ ಅಂದ್ರೆ ತೊಗೊಂಬರಪ್ಪ ಅಂತ ಹೇಳಿದ್ವಿ. ತರಾಕ್ ಹೋಗಿದ್ರೆ ಬದಲಿಗೆ ಇದನ್ನು 1,000 ರೂಪಾಯಿಗೆ ಹೊಂದ್ಸಾಕ್ ಹೋಗಿ ಹೊಳ್ಳಿ ಅವ್ನು ಕೊಡಲ್ಲ ಅಂತ ಮನೆ ಮಾಲಕ ಒಬ್ಬ ಕೊಟ್ಟ, ಒಬ್ಬ ಕೊಡೋದಿಲ್ಲ ಅಂದ. ಹೊಳ್ಳಿ ಜಗಳ ಮಾಡಿದಂಗೆ ಬಂದು ಬಸ್ ಸ್ಟ್ಯಾಂಡ್ ಬಂದು ಹೊಳ್ಳಿ ಹೋಗ್ಯಾರ. ಇದಕ್ಕೆ ಒಬ್ಬ ಮನುಷ್ಯ ಮಾತು ಕೊಟ್ಟೈತಿ ಕೊಟ್ಬಿಡಂತ ಒಬ್ಬ ಮನುಷ್ಯ ಅಂದ. ಇವ್ನು ದೋಸ್ತ್ ಬೇಕಾದವ ಟಗರಿ ಮಾಲಕ್ ಬೇಡ ಚಲೋ ಐತಿ ನಮ್ಮ ಮನೆಗಿಲ್ಲ ಅಂತ ಅವ ಅಂದ. ಕಡ್ಕು ಹಂಗೂ ಹಿಂಗೂ ಮಾಡಿ 1,000 ರೂಪಾಯಿ ಜಾಸ್ತಿ ಮಾಡಿ ಟಗರ್ ತೊಗೊಂಬಂದ್ರಣ. ಅವನು ಅಂದ್ರೆ ಯಾಕೆ ಟಗರ್ ತೊಗೊಂಬಂದ್ರೆ ಕಣ ಇತ್ತವತ್ತಲ್ಲಿ ಅಲ್ಲೇ ತೊಗೊಂಡು ಅದಕ್ಕೆ ಕಣಕ್ಕೆ ಹಾಕ್ಬೇಕಿತ್ತು ಮರಿನ. ಅಲ್ಲೇ ತೊಗೊಂಡ್ರೆ ಕಣ ಯಾರು ಮಾಡ್ಕೊಂಡು ಅಲ್ಲೇ ಒಂದು ತಕ್ಷಣ ಕಣಕ್ಕೆ ಹಾಕ್ಯಾರಣ. ಅದನ್ನು ಅದ ಊರಾಗನ ಅವತ್ತ 3ನೇ ಬಹುಮಾನ ಆಗೈತಿ. ಕುಸುಗೋಲ್ ಅಂತ 3ನೇ ಬಹುಮಾನ ಆಗಿಂದ ಹೊಳ್ಳಿ ಅವ್ರು ಏನು ಮಾಡ್ತಾರೆ ಮತ್ತೆ ಜಗಳ ತಗದಂಗೆ ಮಾಡಿದ್ರು. ಅವ್ರು ಏನು ನಮ್ಮ ಟಗರ್ ನಮ್ಗೆ ಬೇಕಾ, ನಿಮ್ಮ ರೊಕ್ಕ ಇನ್ನೊಂದು ಸಾವಿರ ಜಾಸ್ತಿ ತಗೋರಿ ನೀವು ನಮ್ಮ ಟಗರ್ ಕೊಡ್ರಿ ಅಂತ ಅವ್ರು ಜಗಳ ಮಾಡಿದ್ರಣ್ಣ. ತೊಗೊಂಡ್ಬಿಟ್ಟು ಪ್ರೀತಿಗೆ ಆಗಿ ಇಲ್ಲಣ್ಣ ನಾವು ತೊಗೊಂಡೇಪ್ಪ ನಿನ್ನ ಮಾತುಗೈತನ ಕೊಡ್ತೇವೆ ನಾವು ನಮ್ಗಿಲ್ಲ ಅಂತ ಅಂದಿಂದ ಇವ್ರನ್ನ ಕರೆದು ಟಗರ್ ಗೆದ್ದಲ್ಲಿ ಬಂದು ಅವ್ರು ಸನ್ಮಾನ ಮಾಡ್ತಾರಣ. ಈ ಟಗರ್ಗೆ ಟಗರ್ ಕೊಟ್ಟ ಮನುಷ್ಯಾರ ಇಲ್ಲಪ್ಪ ಕೊಡಬಾರ್ದಾಗಿತ್ತು, ನಾವು ಅದನ್ನು ಕೊಟ್ಬಿಟ್ಟೇವಪ್ಪ ಆತ ಪ್ರೀತಿ ವಿಶ್ವಾಸ ಐತಪ್ಪ ನಮಗೂ, ನಮ್ಮ ಟಗರ್ ಇದ್ದಂಗೆ ನಾವು ಸನ್ಮಾನ ಮಾಡ್ತೇವಪ್ಪ, ಬರ್ರಿ ಮಾಡ್ರಿ ಅಂತ ಹೇಳ್ತೇವೆ ಹುಡುಗರಿಗೆ. ಅವರು ಇಲ್ಲಿ ಬಂದಿರ್ತಾರೆ, ನಾನು ಕನ್ನಡ ಬಂದು ಸನ್ಮಾನ ಮಾಡ್ತಾರೆ ಈ ಟಗರಿಗೆ. ಎಷ್ಟೋ ಬಗ್ಗೆ ಗೆದ್ದಪ್ಪ ಅಂದ್ರೆ ಅಲ್ಲಿಂದ ಇಲ್ಲಿ ಬರ್ತಾರೆ. ಅವರು ಬಂದು ಟಗರ್ ಮುನ್ನಿಂದ ಫೋಟೋ ತಕ್ಕೊಂಡು ಸನ್ಮಾನ ಮಾಡೋಕ್ಕಾರಣ ಈ ಟಗರಿಗೆ. ಅವರು ಟಗರ್ ಮೊದಲು ಕೊಟ್ಟ ಮಾಲಕ ಯಾವಾಗ ಹಾಲಲ್ಲಿದ್ದಾಗ ಮತ್ತೆ ಈಗೂ ಅವರು ಬರ್ತಾರಣ್ಣ. ಮತ್ತೆ ಈಗ ಇಲ್ಲಿಗಾರನು ಯಾವಾಗ ಟಗರ್ ಹೆಬ್ಬಳ್ಳಿ ಜಾಲ ಆಡೇದಪ್ಪ ಅಂದರೆ ಅವ್ರು ಅಲ್ಲಿ ಕಣಕ್ಕೆ ಹಜಾರತ್ತ ಯಾವುದೋ ಊರಾಗಿಲ್ಲ. ಅದು ಕೇಳ್ತಾರಣ್ಣ ಫೋನ್ ಹಚ್ಚಿ ಹಾಕಿರೋಣ ಹೆಬ್ಬಳ್ಳಿ ಜಾಲಣ್ಣ ಹಾಕ್ಯವಪ್ಪ ಅಂದ್ರೆ ಅಟ್ಕ ಅಲ್ಲಿ ಒಂದು 20 ಮಂದಿ ಇರ್ತಾರೆ ಹುಡುಗರು. ಅವ್ರು ಈ ಮೊದಲು ಕೊಟ್ಟು ಹುಡುಗರು ಮಾಲಕರು ಮತ್ತು ಈಗ ಲೆಕ್ಕಕ್ಕೆ ಮಾಲಕರು ಅಲ್ಲ ಕರೆ ಅವರು. ಅದು ಅವ್ರಿಗೆ ಅಷ್ಟು ಪ್ರೀತಿ ನಮ್ಮ ಟಗರಿಗೆ ಕೊಟ್ಟೇವಿ ಇಲ್ದಾನೆ ಐತೆ ಅನ್ನುವಂಥ ಪ್ರೀತಿಗಾಗಿ ಅವರು ಬರ್ತಾರಣ್ಣ ಹುಡುಗ ಕರುಗಳಿಗೆ. ಗೆದ್ದಿದ್ದ ಕರೆ ಆದ್ರೆ ಅಲ್ಲಿ ಸನ್ಮಾನ ಮಾಡ್ತಾರೆ ಇವರಿಗೆ. ಇಲ್ಲಿ ಮನೆಗೆ ಬಂದು ಫೋಟೋ ತಕ್ಕೊಂಡು ಸನ್ಮಾನ ಮಾಡೋಣ ಟಗರಿಗೆ ಅವ್ರಿಗೆ. ಈಗೂ ಮತ್ತು ಅವ್ರು ಹೇಳ್ತಾರಣ್ಣ ನಾವರು ಬಂದು ಆ ಹುಡುಗರು ಮನೆಗೆ ಬರ್ತಾರಣ್ಣ ಟಗರ ನಿಮ್ಮದು ಯಾಕೆ ವಿಚಾರ ಮಾಡ್ತೀರಿ ಬೇಕು ನಿಮ್ಗೆ ಅದ ತೊಗೊಂಡ್ರು ಅಂತ ಹೇಳ್ತೇವೆ ಅವ್ರಿಗೆ. ಅದು ತೊಗೊಂಡು ಹೋಗೋದಿಲ್ಲ ಕರೆ ಆ ನಮ್ಮ ವಿಶ್ವಾಸ ಹಂಗೆ ಟಗರ್ ನಿಮ್ಮದಪ್ಪ. ಅದು ನೀವು ಹೋಗಿದ್ದು ಕಣಕ್ಕೆ ಹೋಗಿದ್ರಲ್ಲ ಹೋಗಿದ್ದೀವಣ್ಣ ಮತ್ತು ನಿಮ್ಮ ಟಗರ್ ನೀವು ಆಡಿಸ್ರಿ. ನಮ್ಗೆ ಕೊಟ್ಟಿದ್ದು ಹುಡುಗರಿಗೆ ವಿಶ್ವಾಸ ಇದೆ ಅಲ್ಗೊಳ್ಳಿ ಕರೆ ಏನಿಲ್ಲಪ್ಪ ಟಗರ್ ನಿಮ್ಮದಪ್ಪ ಅದ ನೀವು ಆಡಿಸ್ರಿ ಟಗರ್ ನಿಮ್ಮದಪ್ಪ ಅದ ನೀವು ಆಡಿಸಿ ಹೇಳೋದಿಷ್ಟ ಏನ. ಯಾವ ಊರು ಹುಡುಗರು ಬಂದು ನಾವು ಜಗಳ ಮಾಡಬೇಡ್ರಿ, ಟಗರ್ನಿಂದ ಯಾರಿಗೆ ಕೆಟ್ಟಾಗಬೇಡ್ರಿ, ಇದ್ರ ಬಗ್ಗೆ ಅಷ್ಟೇ ಹೇಳೋದು ನಾವು. ಅಳಗೋಡಿಯವರು ನವಲಗುಂದವರು ಹುಬ್ಬಳ್ಳಿಯವರು ನೀವು ಹೊನ್ನೊಳ್ಳಿಯವರು ಅಂತ ಆ ಭೇದ ಭಾವ ಯಾವ ಊರಿಗೆ ಇಟ್ಟಿಲ್ಲ ನಾವು, ಯಾವ ಹುಡುಗರಿಗೆ ಇಟ್ಟಿಲ್ಲ. ಆ ಟಗರ್ ಕೊಟ್ಟಿದ್ದ ತಪ್ಪಿಗೆ ಎಲ್ಲ ನಾ ಕೊಡಬಾರ್ದಾಗಿತ್ತಂತ ಅವರು ಅಂತಿರ್ತಾರೆ. ಈಗೂ ತಿಳ್ಕೊಬೇಡ್ರಪ್ಪ ಟಗರ್ ನಿಮ್ದು ಅದ, ನಿಮ್ಮ ಕಣ ಎಲ್ಲದಾವ ನೀವು ಹೋಗೋದು ಆಡಿಸ್ಕೋರಿ. ಅದಕ್ಕೆ ನಾವೇನು ಅವ್ರಿಗೆ ನಿಮ್ಮ ಟಗರ್ ನಮ್ಮ ಟಗರ್ ಕೊಟ್ಟಿರಪ್ಪ ನೀವು ಊಟ ಮಾಡ್ರಿ ನಮ್ಮ ಟಗರ್ ಅನ್ನೋದಿಲ್ಲ ಅವ್ರಿಗೆ. ನಾವು ಕೊಟ್ಟವ್ರ ಕರೆ ಅವರು ಅಂತಿರ್ತಾರೆ ಕೊಡಬಾರ್ದಾಗಿತ್ತಂತಾರ. ಈಗ ಕೆಲವು ಮಂದಿ ಅಲ್ಲಿ ಅದ ಊರಾಗನ ಕೆಲವು ಮಂದಿ ಹೆವ ಮ್ಯಾಗ ಅದಾರ ಇದಕ್ಕೆ. ಆದ್ರೆ ನಾವು ಹೆವ ಮಾಡೋದಿಲ್ಲ, ಅವರು ಮಾಡ್ತಿರ್ತಾರೆ ಹೆವ. ಅದ್ರ ಬಗ್ಗೆ ನಾವು ತೆಗೆಸ್ಕೊಳ್ಳೋದಿಲ್ಲ. ಆ ಟಗರ್ನ ಹುಡುಗರಿಗೆ ಇದ್ದೇ ಇರ್ತದೆ. ಆ ಹೆವ ನಾವು ಮಾಡೋದಿಲ್ಲ. ನಮ್ದೇನು ಯಾವ ಹುಡುಗರು ಅವ್ರಿಗೆ ಹೇಳ್ತೈತೆ ಯಾರೋ ಹುಡುಗರು ಕೂಡ ಜಗಳ ಮಾಡಬೇಡ್ರಿ. ನಮ್ಮ ಟಗರ್ನಿಂದ ಜಗಳ ಆತ್ಪ ಅನಿಸುವಂಥ ಶಬ್ದ ತರಬೇಡ್ರಿ. ಸೋಲಿ ಗೆದ್ದಿಲಿ ಅದು ಕಸುವಿಂದ ಸ್ಟಾರ್ಟ್ ಇರ್ತೈತಿ. ಚಂದಾಗಿ ಊರಿ ಚಂದಾಗಿ ಬರ್ರಿ. ಆದ್ರೆ ಆ ಊರಾವ ಬಂದ ಈ ಊರಾವ ಬಂದ ಜಗಳ ಮಾಡಬೇಡ್ರಿ. ಯಾರು ನಿಮ್ಮ ಪ್ರಶ್ನೆ ಇರ್ತಲ್ಲ ಆ ಹುಡುಗಕ್ಕೆ ಆಡ್ಸಾಕ್ ಕೊಡ್ರಿ. ಆಡಿಸ್ಲಿ ಅವ್ರಿಗೆ ಪ್ರೀತಿ ಇರ್ತೈತಿ. ಟಗರ್ ಅವರು ಆಡಿಸ್ಲಿ, ಅವ್ರಿಗೆ ಆಡಿಸ್ಬಾಡ್ರಿ ಮಾಡ್ರಿ. ನೀವು ಆಡಿಸೋರಲ್ಲ ಮತ್ತೊಬ್ಬ ಆಡ್ಸಾಗಿರ್ತಾನ ಅವ್ರಿಗೆ ಆಸೆ ಇರ್ತೈತಿ. ಅವ್ರ ಕೈ ಟಗರ್ ಕೊಡ್ರಿ, ಅವರು ಆಡಿಸ್ಲಿ. ಸೋಲು ಗೆದ್ದು ನೋಡ್ಬಾರ್ರಿ, ಪ್ರೀತಿ ವಿಶ್ವಾಸ ನೋಡ್ರಿ.
ನಮ್ಮ ಮನೆಗೆ ಬಂದಪ್ಪ ನಮ್ಮ ಮನುಷ್ಯ ನಾವು ಟಗರಿನ ಆಸೆ ಇದ್ದಂತ ಬಂದಿರ್ತಾವ ನಾವು ಅವ್ನು ಕಿಮ್ಮತ್ತು ಕೊಟ್ಟು ನೀವು ಮತ್ತು ನಮ್ಮ ಹುಡುಗರಿಗೆ ಹೇಳ್ತಿರ್ತೇವೆ ಮತ್ತು ನಮ್ಮ ಮನೆಗೆ ಬೇರೆ ಹುಡುಗರು ಬಂದು ಅವ್ರೇನು ಟಗರಿನ ಮ್ಯಾಗ ಎರಡನೇ ಮಾಡಿಲ್ಲ ನಮ್ಮ ಹುಡುಗರ ಮ್ಯಾಗ ಯಾರಿಗೆ ಏನು ಹಂಗೇನ ದ್ವೇಷ ಇಲ್ಲ ಎಲ್ಲರೂ ಪ್ರೀತಿಸ್ತಾರೆ ನಾವು ಅವ್ರ ಮ್ಯಾಗ ಪ್ರೀತಿಸೋದು ತೋರಿಸ್ತೇವೆ. ಇಷ್ಟು ನೋಡಿ ನಾ ಟಗರಿನ ಬಗ್ಗೆ ಹೇಳ್ಬೇಕಾದ್ರೆ ಬರೀ 24-25 ಸಾವಿರ ಕೊಡ್ಬೇಕಾದ್ರೆ ಒಂದ್ಸಲ ಜಾಸ್ತಿ ಮಾಡಿ ಟಗರ್ ಜಗಳ ಮಾಡಿ ತೊಗೊಂಬಂದ ಹುಡುಗರೇನ ಅದನ್ನು ಜಗಳ ಮಾಡಿ ತೊಗೊಂಬಂದೇವು ಅಂದ್ರು ನಾ ಹುಡುಗರು ಈಗೂ ಇದ್ರ ಮ್ಯಾಗ ಪ್ರೀತಿ ಇಟ್ಟು ಎಂಟಲ್ಲಿ ಮಟನು ಅವರೇ ಬಂದು ಬಹುಮಾನ ಸನ್ಮಾನ ಮಾಡೋಕೆ ಟಗರ್ ಇಲ್ಲಿ ಬಂದು ಹೆಬ್ಬಳ್ಳಿ ಬಂದು ಅವ್ರು ಟಗರ್ ನಮ್ದು ಅಂತಾರೆ ನಾವು ನಿಮ್ದಪ್ಪ ಅಂತ ಹೇಳಿಬಿಟ್ಟೆ ಅವ್ರಿಗೆ. ಒಬ್ಬ ಮಾಲಕ ಅವರ ಮನ್ಯಾಗ ಅಂತಂಬ್ರ ಏನ ಹುಡುಗರು ಅವ್ರು ಒಬ್ಬ ಹುಡುಗ ಟಗರ್ ಕೊಟ್ಟ ನಮಗೆ ಯಾವಾರು ಮುಗೀತಿ ಮತ್ತೊಬ್ಬ ಬಂದು ಟಗರ್ ಬೇಡ ಅಂತೇಳಿ ಅಂದ ಅದು ಮತ್ತು ಅವ್ರವ್ರು ಪ್ರೀತಿ ಇರ್ತದೆ ಅವಂಗೂ ಹುಡುಗನು ಅದು ನಾವೇನಂತೀವಿ ಮತ್ತೊಬ್ಬ ನಡು ಕೊಡಿಸ್ತೇವೆ ಇಲ್ಪ ಮಾತು ಕೊಟ್ಬಿಟ್ಟೇವೆ ಈಗ ಟಗರ್ ಕೊಟ್ಬಿಡಪ್ಪ ಅಂತ ಮತ್ತೊಬ್ಬ ಹೇಳಿದ ಆ ಮಾತಿಗೆ ಕಿಮ್ಮತ್ತು ಕೊಟ್ಟು ಅವನು ಸುಮ್ಕಾದ ಖರೆ ಆ ಸಟ್ಕೊಂಡ ಅವ ಮಟ ಒಂದೀಟು ಅವಂಗಟ್ಟು ಒಂದೀಟು ಸಿಟ್ಟು ಬಂತು ಅವಂಗದ ಏನು ನಮ್ಮ ಚಲೋ ಕೊಟ್ಟು ಕುಂತಿ ಅಂತೇಳಿ ಅವರು ಅಂತಂಬ್ರ ಮನಸ್ತಾಪ ಆತ ಅವ್ರಿಗೆ ಅದು ನಾವು ಹೇಳಿದ್ವಿ ಈಗ ಅಪ್ಪೇ ತಪ್ಪೇನು ತಿಳ್ಕೊಬೇಡಪ್ಪ ನೀನು ಟಗರ್ ನಿಮ್ಮ ಮನ್ಯಾಗ ಇದ್ದಂಗೆ ಇದೆ ನಿನಗೆ ಯಾವಾಗ ಪ್ರೀತಿ ಇದ್ದಾವ ಬಂದು ನೋಡ ನಿಮ್ಮ ಅಜ್ಜ ಕಣ ಇದ್ರೆ ಓದಿ ನೀನು ಕಣಕ್ಕೆ ಆಡ್ಸ ಅದೇನಪ್ಪ ಮಾತು ಕೊಟ್ಟಿಪ್ಪ ಈಗ ಮಾತು ಕೊಟ್ಟೈತಿ ಹುಡುಗರು ತೊಗೊಂಡು ಹೋಲಿ ನಿಮ್ಮ ಊರ ಕಡೆ ಆಜು ಇದ್ದಾಗ ಎಲ್ಲೇ ಇದ್ರು ಕಣ ಬಂದೆ ನೀನು ಹೇಳ್ತಿಲ್ಲ ನೀನು ಓದಿ ಆಡಿಸ್ಪ ಅಂತ ಹುಡುಗ ಹೇಳ್ತೇವೆ ಮತ್ತು ನಾವು ಆ ಹುಡುಗನು ಬಂದಿರ್ತಾರ ಓದಿ ಆಡಿಸ್ತಾರ ಈಗಾರು ಅವ್ರ ಟಗರ್ ಅಂತ ಅವರು ತಿಳ್ಕೊಂಡ್ರ ನಾ ಇದಕ್ಕೆ ನಾವು ನಮ್ಮ ಟಗರ್ ಅಂತ ನಾವೇನು ಅದಕ್ಕೆ ಅದು ಕಂಡ್ಕೊಂಡಿಲ್ಲ ಯಾರು ಆಡಿಸ್ತಾರೆ ಟಗರ್ ಅವ್ರದ ಅಂತ ಹೇಳ್ತೇವೆ ನಾವು. ಕಣಕದು ಹಾಕ್ಬೇಕಾದ್ರಣ ಅವ್ರ ಈ ಕಡೆ ಸವದತ್ತಿ ಕಡೆ ಆತ ಈ ಕಡೆ ದಾವಣಗೆರೆ ಕಡೆ ಆತ ಈ ಕಡೆ ಕಲಗಟ್ಟಿ ಕಡೆ ಹುಬ್ಳಿ ಧಾರವಾಡ ಎಲ್ಲರೂ ಯಾ ಕಣಕ್ಕೆ ಹಾಕಾತಿರಣ ಯಾ ಕಣಕ್ಕೆ ಹಾಕಾತಿರಿ ಅಂತೇಳಿ ಫೋನ್ ಹಚ್ಚನ ಹಾಕ್ಬೇಕಾದ್ರೆ ಫೋನ್ ಹಚ್ಚಿರಿ ನಾವು ಬರ್ತೇವೆ ಅಂತೇಳಿ ದಿವಸ ಫೋನ್ ಹಚ್ತಾರ ನಾವು 10-20 ಮಂದಿ ದಿವಸ ಫೋನ್ ಹಚ್ತಾರ ನಾವು ಹಾಕ್ಬೇಕಾದ್ರೆ ಎಲ್ಲರಿಗೆ ಹೇಳಿ ಕಣಕ್ಕೆ ಹಾಕ್ತೇವೆ ನಾವು ಇಂಥ ಕಣಕ್ಕೆ ಹಾಕ್ಬೇಕಂತ ಮಾಡೇವಿ ಅಂತ ಕಣಕ್ಕೆ ಹಾಕ್ತೀವಿ ಅಂತ ಹೇಳ್ಕಾರ ಅಂತ ಕಣಕ್ಕೆ ಹಾಕ್ತೇವನ ನಾವು ಟಗರಿನ ನಾವು ಅವ್ರಂಗೆ ಈ ಕಣಕ್ಕೆ ಹಾಕ್ತೀವಿ ದಾಡ್ ಕಣಕ್ಕೆ ಹಾಕ್ತೇವೆ ಅಂತೇಳಿ ಹುಬ್ಳಿ ಕಣಕ್ಕೆ ಹಂಗೆ ಹಿಂಗೇನಿಲ್ಲ ಎಲ್ಲರಿಗೇನು ಹೇಳ್ತೀವಲ್ಲ ನಾವು ಅದ ಕಣಕ್ಕೆ ಹಾಕ್ತೇವೆ ನಾವು ಟಗರಿನ ಅದ ಕಣಕ್ಕೆ ಎಷ್ಟು ನಾ ಒಂದು 40-50 ಮಂದಿ ಹೋಕವ ನಾವು ಕಣಕ್ಕೆ ಆ ಕಣದಾಗ ಹಿಡಿಯೋ ಮಾಡ್ಯಾರ ಯಾರನ್ನ ಇವ್ರು ಹಿಡಿಯೋ ಮಾಡ್ತಾರನ ಬರ್ರಿ ಮಾಲಕ್ರಿ ಇವ್ರನ್ನ ಇನ್ನೊಬ್ರು ಇವ್ರು ಆಡಿಸ್ತಾರನ ಮನೋಜ್ ಅಂತ ಹೇಳ್ದಾರನ ಇನ್ನೊಬ್ರು ಮನೋಜ್ ಅಂತೇಳಿ ಇನ್ನೊಬ್ರು ಅದಾರನ ಇವರ ಕೂಡ ಟಗರ ಆಡಿಸ್ತಾರನ ಇವರ ಕೂಡ ಆಡಿಸ್ತಾರನ ಇವ್ರು ನಮ್ಮ ಅಣ್ಣಾರನ್ನ ಇವ್ರು ಎಲ್ಲರೂ ನಿಂತ ಇದು ಮಾಡ್ತಾರನ ಕಣಕ್ಕದು ಹಾಕ್ಬೇಕಾದ್ರೆ ಎತ್ತು ಹಾಕ್ಬೇಕಣ್ಣ ಅವತ್ತು ಅಷ್ಟು ಹುಡುಗರು ಏನಂತಾರಲ್ಲ ಹ್ಞೂ ಅಂದ್ರೆ ಹಾಕ್ಬಿಡ್ದನ ಕಣದಾರ ಪೋಣಿಸ್ತಾರನ ನಮಗೆ ನಿಮ್ಮ ಮರಿ ಹಾಕಾತಿರ್ನ ಕಣಕ್ಕೆ ಇಂಥ ನಮ್ಮ ಕಣಕ್ಕೆ ಹಾಕ್ಕೊಂಬರ್ರಿ ಅಂತೇಳಿ ಇದು ಅಂಥ ಕಣಕ್ಕೆ ಹೋಗೈತೆ ಅಂದ್ರೆ ಅದೊಂದು ದೊಡ್ಡ ಕಣನ ನನ್ನ ಕಣ ಅದು 10,000 ಕಣ ಐತೆ ಅಂದ್ರು ಈ ಟಗರನ ಹಾಕ್ಕೊಂಡಿದ್ವಿ ಅಂದ್ರೆ ಅದು ಲಕ್ಷದ ಕಣನ ಅದ್ರ ಸಂಬಂಧ ಕಣದಾರ ಎಲ್ಲರೂ ಫೋನ್ ಐತಿ ನಮ್ಮ ಕಣಕ್ಕೆ ಹಾಕಿರಿ ಅಂತೇಳಿ ಪೋಣಿಸ್ತಾರೆ ನಾವು ಡೈಲಿ ಅದ್ರ ಮ್ಯಾಲೆ ಪ್ರೇಮ್ ಭಾಳನ ನಮ್ಮ ದಾಡ ಭಾಗದಾಗ ಯಾರಾದರೂ ಹೆಬ್ಬಳ್ಳಿ ಜಾಲ್ ಅಂತ ಹೇಳ್ಕಾರ ಅದ್ರ ಮ್ಯಾಲೆ ಪ್ರೇಮ್ ಭಾಳನ ಇಷ್ಟು ದಿನ ನಾವು ಬೆಳಕಿಗೆ ಬಿಟ್ಟು ಕೊಟ್ಟಿರ್ಕಿಲ್ಲ ಅದನ್ನು ಬ್ಯಾಡಪ್ಪ ನಮ್ಮದು ಒಂದು ಎಲ್ಲರಂಗೆ ಟಗರ್ ಐತಿ ಅಂತೇಳಿ ಸುಮ್ಮನೆ ಕಟ್ಟೋದು ಬೇಕಂದ್ರೆ ಕಣಕ್ಕೆ ಹಾಕೋದು ಇದು ಮಾಡೋದು ಮಾಡಿಬಿಟ್ಟಿದ್ದು ನಾ ಈಗ ಎಲ್ಲರೂ ಅವ್ರು ಇವ್ರು ಬಂದ ಹಿಡಿವೆ ಮಾಡೋದು ಅದು ಇವ್ರಿಗೆ ಎಲ್ಲರಿಗೂ ಗೊತ್ತಾಗಿ ದಿವಸ ಭಾಳ ಮಂದಿ ಬರ್ತಾರನ ಅವೆಲ್ಲರಿಗೆ ಯಾರು ಬರ್ತಾರೆ ಟಗರ್ ಇತ್ತಲ್ದಾಗ ಐತಪ್ಪ ತೊಗೊಂಡೋರಿ ಇದುವೆ ಮಾಡ್ಕೊರಿ ಫೋಟೋ ಹೊಡ್ಕೊರಿ ಎಲ್ಲರಿಗೆ ಸುಮ್ಮನೆ ಆಗ್ಬಿಡ್ತೇವೆ ನಾನು ಮುಟ್ಟಬೇಡ್ರಿ ಯಾರು ಕೂಡ ಯಾವ ಮಾಡೋದಿಲ್ಲ ಏನಿಲ್ಲ ರಗಡ ಮಂದಿ ಬೆಟ್ಟಿಂಗ್ ಆತಾರನ ಈ ಬೆಟ್ಟಿಂಗ್ ಆಡೋ 50 1 ಲಕ್ಷ ಆಡೋ 2 ಲಕ್ಷ ಆಡಂಗಿಲ್ಲ ಅಂತೇವೆ ನಾನು ನಮ್ಮ ಟಗರ್ ಹೊರಗೆ ಆಡಂಗಿಲ್ಲ ಬೇಕಂದ್ರೆ ಬೇರೆ ನಮ್ಮ ಟಗರ್ ಅದಾವ ಕಾಡುನು ಇಲ್ಲ ಕಣಕ್ಕೆ ಹಾಕಿರಲ್ಲ ಕಣದಾಗ ಆಡಿಸ್ತೇವೆ ಅಂತೇವೆ ನಾವು ಕಣಕ್ಕೆ ಹಾಕ್ತೇವೆ ಕಣದಾಗ ಆಡಿಸ್ರಿ ಅಂತೇಳಿ ಹೊರಗೆ ಟಗರ್ ಆಡೋದೂ ಇಲ್ಲ ನಾನು ಹೊರಗೆ ಅದಕ್ಕೆ ಜಾಸ್ತಿ ಜನ ಭಾಳ ಏನು ಇರ್ತಾರಲ್ಲ ಅಂತಲ್ಲ ಎಷ್ಟು ಆಡೋದು ಅದಕ್ಕೆ ಕಣದಾಗ ಆಡೋದು ಹೊರಗಾಗಿರೋಕೆ ನಾವು ಇನ್ನೂ ಮಟ್ಟ ಯಾವ ಟಗರಿಗೆ ಒಂದು ಕಡ್ತಾನೂ ಹಚ್ಚಿಲ್ಲ ನಾನು ಹೊರಗೆ ನನಗೆ ಪ್ರೇಮ್ ಇದ್ರೆ ನಾವು ಕಣಕ್ಕೆ ಹಾಕೊಂಡಿರ್ತೀವಿ ಅದು ಆಡಲಿ ಓಡಲಿ ಅದ್ರ ಮೇಲೆ ಪ್ರೇಮ ಅಷ್ಟೇ ಅದಕ್ಕೆ ಜನ ಮೆಚ್ಚೋದು ಜಾಲ ಅಂತೇಳಿ ಆಡಿಸ್ತೇವೆ ನಾವು